ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ಸ್ ಎಜು ಯೂಟ್ಯೂಬ್ ಚಾನಲ್. ಸೊ ಈ ಸೆಷನ್ನಿಂದ ಇನ್ನೂ ಹಲವು ಸೆಷನ್ ನಾನು ಟೀಚಿಂಗ್ ಆಪ್ಟಿಟ್ಯೂಡ್ ಪೇಪರ್ 1 ಸಂಬಂಧಪಟ್ಟಂಥ ಏನೋ ಒಂದು ಲೆಸನ್ ಇದೆ, ಟೀಚಿಂಗ್ ಆಪ್ಟಿಟ್ಯೂಡ್ನ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ ಸೆಷನ್ ಫಸ್ಟ್ ಪಾರ್ಟ್ ಅಥವಾ ಸೆಷನ್ 1ನಲ್ಲಿ ಏನೇನು ನೋಡೋಣ ಅಂದರೆ, ಒಂದು ಫ್ಯೂ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ರಿಲೇಟೆಡ್ ಟು ಟೀಚಿಂಗು, ಕಾನ್ಸೆಪ್ಟ್ ಇರ್ಬೋದು ಅಥವಾ ವ್ಯೂ ಪಾಯಿಂಟ್ಸ್, ನೇಚರ್ ಆಫ್ ಟೀಚಿಂಗ್, ಓಕೆ, ವೇರಿಯೇಬಲ್ಸ್ ಆ್ಯಂಡ್ ಇಟ್ಸ್ ಫಂಕ್ಷನ್ ಆ್ಯಂಡ್ ಫೇಸಸ್ ಆ್ಯಂಡ್ ಕೀ ಬಿಹೇವಿಯರ್. ಸಮ್ ಇಂಪಾರ್ಟೆಂಟ್ 5 ಕೀ ಬಿಹೇವಿಯರ್ ಇದೆ ಬೈ ಬೋರಿಸ್ ಕೊಟ್ಟಿರೋದು, ಅದನ್ನು ನಾವು ಈ ಸೆಷನಲ್ಲಿ ನೋಡೋಣ. ಓಕೆ, ಮೊದಲನೇದಾಗಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಯಾವ್ಯಾವಿದೆ ಅಂತ ನೋಡೋಣ. ನೋಡಿ, ಫಸ್ಟು H.C. ಮಾರಿಸನ್ ಕೊಟ್ಟಿರೋ ಡೆಫಿನೇಷನ್ನು: ಟೀಚಿಂಗ್ ಈಸ್ ಇಂಟಿಮೇಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ಅ ಮೋರ್ ಮೆಚ್ಯೂರ್ಡ್ ಪರ್ಸನಾಲಿಟಿ ಆ್ಯಂಡ್ ಎ ಲೆಸ್ ಮೆಚ್ಯೂರ್ ಒನ್ ವಿಚ್ ಈಸ್ ಡಿಸೈನ್ಡ್ ಟು ಫರ್ದರ್ ದ ಎಜುಕೇಷನ್ ಆಫ್ ದ ಲೇಟರ್. ಅಂದರೆ ನೋಡಿ, ದೆರ್ ಈಸ್ ಎ ಇಂಟಿಮೇಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಮೋರ್ ಮೆಚ್ಯೂರ್ ಪರ್ಸನಾಲಿಟಿ. ನೋಡಿ, ಮೋರ್ ಮೆಚ್ಯೂರ್ ಪರ್ಸನಾಲಿಟಿ ಅಂದರೆ ಇಲ್ಲಿ ಟೀಚರ್ ಅಥವಾ ಫ್ಯಾಕಲ್ಟಿ, ಮತ್ತು ನಿಮಗೆ ಲೆಸ್ ಮೆಚ್ಯೂರ್ ಪರ್ಸನಾಲಿಟಿ ಅಂದರೆ ಇಬ್ಬರ ಮಧ್ಯೆ ಕಾಂಟ್ಯಾಕ್ಟ್ ಬೆಳೆಯುತ್ತೆ. ಲೆಸ್ ಮೆಚ್ಯೂರ್ಡ್ ಅಂದರೆ ಸ್ಟೂಡೆಂಟ್. ಲೆಸ್ ಮೆಚ್ಯೂರ್ಡ್ ಪರ್ಸನಾಲಿಟಿ ಕಾಂಟ್ಯಾಕ್ಟ್ ಬಿಟ್ವೀನ್ ದೀಸ್ ಟು ವಿಚ್ ಡಿಸೈನ್ ಆಗಿರುತ್ತೆ ಟು ಫರ್ದರ್ ದ ಎಜುಕೇಷನ್ ಆಫ್ ದ ಲೇಟರ್. ಇಲ್ಲಿ ಟೀಚರ್ ಏನು ಮಾಡ್ತಾರೆ, ಹಿ ವಿಲ್ ಎಜುಕೇಟ್ ದ ಲೇಟರ್ ಅಂದರೆ ಲೆಸ್ ಮೆಚ್ಯೂರ್ಡ್ ಒನ್. ಓಕೆ, ನೆಕ್ಸ್ಟ್ ಜಾನ್ ಬ್ರೂಬಚರ್ 1938 ಕೊಟ್ಟಿರೋದು: ಟೀಚಿಂಗ್ ಈಸ್ ಆನ್ ಅರೇಂಜ್ಮೆಂಟ್ ಆ್ಯಂಡ್ ಮ್ಯಾನಿಪುಲೇಷನ್ ಆಫ್ ದ ಸಿಚುಯೇಷನ್ ವಿಚ್ ದೇರ್ ಆರ್ ಗ್ಯಾಪ್ಸ್ ಆ್ಯಂಡ್ ಅಬ್ಸ್ಟ್ರಕ್ಷನ್ಸ್ ವಿಚ್ ಆನ್ ಇಂಡಿವಿಜುವಲ್ ವಿಲ್ ಸೀಕ್ ಟು ಓವರ್ಕಮ್ ಆ್ಯಂಡ್ ಫ್ರಮ್ ವಿಚ್ he will learn in the course of doing so. Okay, this is a straight forward definition. ಅಂದರೆ ಟೀಚಿಂಗ್ ಅನ್ನೋದು ಒಂದು ಅರೇಂಜ್ಮೆಂಟು ಸಿಚುಯೇಷನಲ್ಲಿ, ಏನಕ್ಕಂದರೆ ಒಂದು ಗ್ಯಾಪ್ ಏನಿದೆ ಮತ್ತು ಅಬ್ಸ್ಟ್ರಕ್ಷನ್ ಏನಿದೆ ಅದರಿಂದ ಬಂದು ಓವರ್ಕಮ್ ಮಾಡಿಬಿಟ್ಟು ಕಲಿಯೋಂಥ ಒಂದು ಇದೆಯಲ್ಲ, ಅದನ್ನು ಇಲ್ಲಿ ಹೇಳಿರೋದು. ಓಕೆ, ಓವರ್ಕಮ್ ನೋಡಿ, ಓವರ್ಕಮ್ ಆ್ಯಂಡ್ ಫ್ರಮ್ ವಿಚ್ he will learn in the course of doing so. ಓಕೆ, ನೆಕ್ಸ್ಟ್ B.O. ಸ್ಮಿತ್ ಇಂಪಾರ್ಟೆಂಟ್, ಜಾನ್ ಇಂಪಾರ್ಟೆಂಟು. ಅದೇ ರೀತಿ B.O. ಸ್ಮಿತ್: ಟೀಚಿಂಗ್ ಈಸ್ ಎ ಸಿಸ್ಟಮ್ ಆಫ್ ಆ್ಯಕ್ಷನ್ಸ್ ಇಂಟೆಂಡೆಡ್ ಟು ಪ್ರೊಡ್ಯೂಸ್ ಲರ್ನಿಂಗ್ ಪ್ರೊಡ್ಯೂಸ್ ಮಾಡೋದು ಒಂದು ಸಿಸ್ಟಮ್ನ ಟೀಚಿಂಗ್ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ N.L. ಗೇಜ್ ಕೊಟ್ಟಿರೋದು: ಟೀಚಿಂಗ್ ಈಸ್ ದ ಫಾರ್ಮ್ ಆಫ್ ಇಂಟರ್ಪರ್ಸನಲ್ ಇನ್ಫ್ಲೂಯೆನ್ಸ್ ಏಮ್ಡ್ ಅಟ್ ಚೇಂಜಿಂಗ್ ದ ಬಿಹೇವಿಯರ್ ಪೊಟೆನ್ಷಿಯಲ್ ಆಫ್ ದ ಅನದರ್ ಪರ್ಸನ್. ಅಂದರೆ ನೋಡಿ, ಇಟ್ ಈಸ್ ಆನ್ ಇಂಟರ್ಪರ್ಸನಲ್ ಇನ್ಫ್ಲೂಯೆನ್ಸ್ ಅಂದರೆ ಇಂಟರ್ಪರ್ಸನಲ್ ಅಂದರೆ ಮೋರ್ ದೆನ್ 2 ಪರ್ಸನ್, ಇಬ್ಬರು ಮತ್ತು ಇಬ್ಬರುಕ್ಕಿಂತ ಜಾಸ್ತಿ ಪರ್ಸನ್ ಮಧ್ಯ ಏರ್ಪಡೋಕ್ಕಂಥ ಒಂದು ಇನ್ಫ್ಲೂಯೆನ್ಸ್. ಓಕೆ, ಏಮ್ಡ್ ಅಟ್ ಚೇಂಜಿಂಗ್ ದ ಬಿಹೇವಿಯರ್ ಆಫ್ ಪೊಟೆನ್ಷಿಯಲ್ ಆಫ್ ದ ಅನದರ್ ಪರ್ಸನ್. ಅಂದರೆ ಬಿಹೇವಿಯರಲ್ಲಿ ಚೇಂಜ್ ಆಗುತ್ತೆ. ಪೊಟೆನ್ಷಿಯಲ್ ಬಿಹೇವಿಯರಿಯಲ್ ಚೇಂಜ್ ಯಾರಲ್ಲಾಗುತ್ತೆ? ಪೊಟೆನ್ಷಿಯಲ್ ಬಿಹೇವಿಯರ್ ಅಂದರೆ ಅನದರ್ ಪರ್ಸನ್ ಯಾರು ಇಲ್ಲಿ? ಸ್ಟೂಡೆಂಟಲ್ಲಿ ಪೊಟೆನ್ಷಿಯಲ್ ಬಿಹೇವಿಯರಲ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟು B.O. ಸ್ಮಿತ್ 1963 ಹೇಳಿರೋದು: ಟೀಚಿಂಗ್ ಈಸ್ ಸಿಸ್ಟಮ್ ಆಫ್ ಆ್ಯಕ್ಷನ್ಸ್ ಇನ್ವಾಲ್ವ್ಡ್ ಆ್ಯನ್ ಏಜೆಂಟ್. ನೋಡಿ, ಟೀಚಿಂಗ್ ಒಂದು ಸಿಸ್ಟಮ್ ಆಫ್ ಆ್ಯಕ್ಷನ್ಸ್ ಇನ್ವಾಲ್ವಿಂಗ್ ಏಜೆಂಟ್ ಅಂದರೆ ಇಲ್ಲಿ ಫ್ಯಾಕಲ್ಟಿ ಅಥವಾ ಟೀಚರು ಆ್ಯಂಡ್ ಆನ್ ಎಂಡ್ ವ್ಯೂ ಆ್ಯಂಡ್ ಸಿಚುಯೇಷನ್ ಇನ್ಕ್ಲೂಡಿಂಗ್ ಟೂ ಸೆಟ್ ಆಫ್ ಫ್ಯಾಕ್ಟರ್ಸ್ ಇರುತ್ತೆ. ದೋಸ್ ಓವರ್ ವಿಚ್ ದ ಏಜೆಂಟ್ ಹ್ಯಾಸ್ ನೋ ಕಂಟ್ರೋಲ್. ಒಂದು ಏಜೆಂಟ್ ಅಂದರೆ ಫ್ಯಾಕಲ್ಟಿ ಅಥವಾ ಟೀಚರ್ಗೆ ಒಂದು ಕಂಟ್ರೋಲ್ ಅಲ್ಲಲ್ಲಿ ಇರೋದಿಲ್ಲ. ಯಾವುದಾದ್ರು ಅಂದರೆ ಕ್ಲಾಸ್ ಸೈಜ್ ಇರ್ಬೋದು, ಸೈಜ್ ಆಫ್ ದ ಕ್ಲಾಸ್ ರೂಮ್ ಇರ್ಬೋದು, ಅಥವಾ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪೀಪಲ್ಸ್ ಇರ್ಬೋದು, ಎಕ್ಸೆಟ್ರಾ. ಆ್ಯಂಡ್ ದೋಸ್ ದಟ್ ಹೀ ಕ್ಯಾನ್ ಮಾಡಿಫೈ ಸಮ್ ಆಫ್ ದ ಚೇಂಜಸ್. ಅಂದರೆ ಚೇಂಜಸ್ ಮಾಡ್ಬೋದು. ಏನರ ಬಗ್ಗೆ ಮಾಡ್ಬೋದು? ವೇ ಆಫ್ ಆಸ್ಕಿಂಗ್ ಕ್ವಶನ್ಸ್, ಕ್ವಶನ್ ಕೇಳೋದ್ರ ಮುಖಾಂತರ, ಅಥವಾ ಇನ್ಸ್ಟ್ರಕ್ಷನ್ ಕೊಡೋದ್ರ ಮುಖಾಂತರ, ಅಥವಾ ವೇ ಆಫ್ ಸ್ಟ್ರಕ್ಚರಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಐಡಿಯಾ ಜನರೇಷನ್ ಮಾಡೋದ್ರ ಮುಖಾಂತರ ಈ ಕ್ಯಾನ್ ಮಾಡಿಫೈ. ಓಕೆ, ಅದೇ ರೀತಿ ಇನ್ನೊಂದು 3 ಡೆಫಿನೇಷನ್ಸ್ ಇದೆ. ದೀಸ್ ಆರ್ ನಾಟ್ ಇಂಪಾರ್ಟೆಂಟ್, ಬಟ್ ಒಂದ್ಸರಿ ಓದ್ಕೊಂಡು ಹೋಗಿರಿ ಅಷ್ಟೇ. ಓಕೆ, ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಓಕೆ, ಟೀಚಿಂಗ್ನ ನಾವು ಟ್ರೈಪೋಲರ್ ಪ್ರೋಸೆಸ್ ಅಂತ ಕರಿತೀವಿ. ಈ ಟೀಚಿಂಗ್ನ ಟ್ರೈಪೋಲರ್ ಪ್ರೋಸೆಸ್ ಅಂತ ಕರೆದಿರೋರು ಸ್ಮಿತ್. ಓಕೆ, ಸೊ ಇಲ್ಲಿ ನೋಡಿ, ಟೀಚಿಂಗ್ನ ಈ ಥರ ಟ್ರೈಪೋಲರ್ ಯಾಕೆ ಕರಿತೀವಿ ಅಂದರೆ,
ಸ್ಮಿತ್ ಟ್ರೈ ಟು ಎಲಾಬ್ರೇಟ್ ಈಸ್ ಅರ್ಲಿಯರ್ ಡೆಫಿನಿಷನ್ ಇನ್ 1963. ಓಕೆ, 1963 ಡೆಫಿನಿಷನ್ ಕೊಟ್ಟಿದ್ದಾರಲ್ಲ, ಅದರ ಪ್ರಕಾರ ಇದನ್ನು ಟ್ರೈಪೋಲಾರ್ ಪ್ರೋಸೆಸ್ ಅಂತ ಕರೀತಾರೆ. ಒಂದು ಇನ್ವಾಲ್ವಿಂಗ್ 3 ಪರ್ಸನ್ಸ್ ಇರಲೇಬೇಕಲ್ಲ ಟ್ರೈಪೋಲಾರಲ್ಲಿ. ಒಂದು ಏಜೆಂಟ್ ಅಂದರೆ ದ ಸೋರ್ಸ್ ಇರ್ಬೋದು, ಫ್ಯಾಕಲ್ಟಿ, ಓಕೆ, ಹ್ಯೂಮನ್ ಆರ್ ಮೆಟೀರಿಯಲ್ ದಟ್ ಟ್ರೈಸ್ ಟು ಪ್ರೊಡ್ಯೂಸ್ ಲರ್ನಿಂಗ್. ಒಂದು ಏನು ವಿದ್ಯಾಭ್ಯಾಸ, ಲರ್ನಿಂಗ್ ಅಂದರೆ ಕಲಿಯೋದನ್ನ ಒಂದು ಪ್ರೊಡ್ಯೂಸ್ ಮಾಡೋದಕ್ಕೆ ಒಬ್ಬ ಏಜೆಂಟ್ ಬೇಕು. ಯಾವುದೋ ಸೋರ್ಸ್ ಇರ್ಬೋದು, ಅಥವಾ ಫ್ಯಾಕಲ್ಟಿ ಆಗಿರ್ಬೋದು, ಅಥವಾ ಎನಿ ಮೆಟೀರಿಯಲ್. ನೆಕ್ಸ್ಟ್ ಇಲ್ಲಿ ಏಜೆಂಟ್ ಬರ್ತಾರೆ. ಏಜೆಂಟ್ ಇಸ್ ದ ಒನ್ ಪೋಲ್ ಆಗುತ್ತೆ. ನೆಕ್ಸ್ಟ್ ಪೋಲ್ ಬಂದ್ಬಿಟ್ಟು ಎ ಗೋಲ್ ಆರ್ ಟಾರ್ಗೆಟ್ ದಟ್ ಈಸ್ ಟು ಬಿ ಅಚೀವ್ಡ್ ಥ್ರೂ ದ ಪ್ರೋಸೆಸ್ ಆಫ್ ಟೀಚಿಂಗ್. ಏನು ಗೋಲು, ಏನು ಅಂದರು, ನಾವು ಒಂದು ಆಬ್ಜೆಕ್ಟಿವ್ ಇಟ್ಕೊಂಡಿರ್ತೀವಲ್ಲ. ಇವಾಗ ನಾವೇನಾದ್ರು ಟೀಚಿಂಗ್ ಮಾಡ್ತಾಯಿದ್ರೆ ಅಥವಾ ಯಾರಿಗಾದ್ರೂ ಹೇಳ್ಕೊಡ್ತಾ ಇದ್ದರೆ ಏನಾದ್ರು ಒಂದು ಗೋಲ್ ಇರುತ್ತೆ, ಒಂದು ಆಬ್ಜೆಕ್ಟಿವ್ ಇರುತ್ತೆ. ಇವಾಗ ನಾನು ಒಂದು ಸೆಲ್ಫ್ಲೆಸ್ ಆಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಗೋಲ್ ಇದೆ. ಯಾಕೆ ಅಂದರೆ ಎಷ್ಟೊಂದು ಜನ ಇವರಿಗೆಲ್ಲ ಹೆಲ್ಪ್ ಆಗಲಿ, ಓಕೆ, ನಾನು ಮಾಡಿದ ಅರ್ಥ ಆಗಲಿ ಅಂತ ನನ್ನದೊಂದು ಗೋಲ್ ಇರುತ್ತೆ. ಸೊ ಏನಕ್ಕೆ ಅವರಲ್ಲಿ ಒಂದು ಪೊಟೆನ್ಷಿಯಲ್ ಅಥವಾ ಬಿಹೇವಿಯರ್ ಚೇಂಜ್ ಮಾಡೋದು, ಮತ್ತು ಡಿಸೈರ್ಡ್ ಗೋಲ್ ಅಂದರೆ ಅವರು ಇವಾಗ ಸೆಟ್ ಇರ್ಬೋದು, ನೆಟ್ನ ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಡಿಸೈರ್ಡ್ ಗೋಲ್ ಇಟ್ಕೊಂಡು ನಾನು ಪಾಠ ಮಾಡ್ತಾ ಇದ್ದೀನಿ, ಅದು ಗೋಲ್ ಇರ್ಬೋದು. ಓಕೆ, ನೆಕ್ಸ್ಟು ದ ಇಂಟರ್ವೀನಿಂಗ್ ವೇರಿಯಬಲ್ಸ್ ಕನ್ಸಿಸ್ಟಿಂಗ್ ಆಫ್ ಲರ್ನಿಂಗ್ ಆರ್ ಟೀಚಿಂಗ್ ಸಿಚುಯೇಷನ್ ಆರ್ ಎನ್ವಿರಾನ್ಮೆಂಟ್. ನೋಡಿ, ಒಂದು ಇಂಟರ್ವೀನಿಂಗ್ ವೇರಿಯಬಲ್ಸ್ ಅಂತಲೂ ಬರುತ್ತೆ ಇಲ್ಲಿ. ಇಂಟರ್ವೀನಿಂಗ್ ವೇರಿಯಬಲ್ಸ್ ಅಂತ ಕರೀರಿ. ಇಟ್ ಮೈಟ್ ಬಿ ಎನ್ವಿರಾನ್ಮೆಂಟ್ ಇರ್ಬೋದು, ಅಥವಾ ಫಿಸಿಕಲ್ ಹ್ಯೂಮನ್ ಮೆಟೀರಿಯಲ್ ಕಂಡೀಷನ್ಸ್, ಅಥವಾ ಇನ್ಸ್ಟ್ರಕ್ಷನ್ ಮೆಥಡ್ಸ್ ಇರ್ಬೋದು. ದೀಸ್ ಆರ್ ದ 3 ಪೋಲ್ಸ್ ಅಂತ ಕರಿಬೋದು. ಅದಕ್ಕೋಸ್ಕರನೇ ಈ ಟೀಚಿಂಗ್ ಪ್ರೊಸೆಸ್ನ ಸ್ಮಿತ್ ಏನಂತ ಕರೆದಿದ್ದಾರೆ, ಇಟ್ ಈಸ್ ಎ ಟ್ರೈಪೋಲಾರ್ ಪ್ರೋಸೆಸ್ ಅಂತ ಕರೆದಿದ್ದಾರೆ. ಒಂದು ಏಜೆಂಟು, ಇನ್ನೊಂದು ಡಿಸೈರ್ಡ್ ಗೋಲು, ಇನ್ನೊಂದು ಇಂಟರ್ವೀನಿಂಗ್ ವೇರಿಯಬಲ್ಸ್, ಅಥವಾ ಎನ್ವಿರಾನ್ಮೆಂಟಲ್ ಸಿಚುಯೇಷನ್ ಇರ್ಬೋದು, ಅಥವಾ ಎನಿ ಫಿಸಿಕಲ್ ಅಥವಾ ಹ್ಯೂಮನ್ ಮೆಟೀರಿಯಲ್ಸ್ ಇರ್ಬೋದು. ಓಕೆ, ನೆಕ್ಸ್ಟು ಸಮ್ ಆಫ್ ದ ವ್ಯೂ ಪಾಯಿಂಟ್ಸ್ ಆಫ್ ದ ಟೀಚಿಂಗ್. ದೇರ್ ಆರ್ 3 ಮೇನ್ ವ್ಯೂ ಪಾಯಿಂಟ್ಸ್ ಇದೆ. ಒಂದು ಅಥಾರಿಟೇರಿಯನ್ನು, ಇಂಪಾರ್ಟೆಂಟು, democratic and laissez-faire. 3 points are very important. These 3 view points different authors ಕೊಟ್ಟಿದ್ದಾರೆ. 3 ವ್ಯೂ ಪಾಯಿಂಟ್ಸ್ ನೋಡೋಣ. ನೋಡಿ, ಒಂದು ಅಥಾರಿಟೇರಿಯನ್ ವ್ಯೂ ಪಾಯಿಂಟ್ಸ್ ಅಂದರೆ, ಒಂದು ಅಥಾರಿಟಿ ಅಂದರೆ ಏನು, ನನ್ನಲ್ಲೇ ಇರಬೇಕು, ನಾನೇ ಮಾಡಬೇಕು, ನಾನು ಹೇಳ್ದಂಗೆ ಕೇಳಬೇಕು ಅಂತ ಒಂದು ಅಥಾರಿಟೇರಿಯನ್ ಒಂದು ವ್ಯೂ ಪಾಯಿಂಟ್ ಕೆಲವರಲ್ಲಿರುತ್ತೆ. ಅದೇ ಥರ ಈ ಟೀಚಿಂಗಲ್ಲೂ ಒಂದು ಅಥಾರಿಟೇರಿಯನ್ ವ್ಯೂ ಪಾಯಿಂಟ್ ಇದೆ. ಅದನ್ನು ಡಿಸ್ಕ್ರೈಬ್ ಮಾಡಿದ್ದು H.C. ಮಾರಿಸನ್ನು 1964 ಅಲ್ಲಿ. ಓಕೆ, ಇದರಲ್ಲೇನು ಹಾಗಾದರೆ ಟೀಚಿಂಗ್ ಸಂಬಂಧಪಟ್ಟಂಗೆ ಅಥಾರಿಟೇರಿಯನ್ ವ್ಯೂ ಪಾಯಿಂಟ್ ಏನಿದೆ ಅಂದರೆ, ಸೊ ಟೀಚಿಂಗ್ ಈಸ್ ಎ ಮೆಮೊರಿ. ಈ ಟೀಚಿಂಗ್ ಆ್ಯಕ್ಟಿವಿಟಿ ಇದೆಯಲ್ಲ, ದಿಸ್ ಈಸ್ ಓನ್ಲಿ ಫಾರ್ ದ ಮೆಮೊರಿ ಲೆವೆಲ್. ಓಕೆ, ನೋಡಿ, ನಾವು ಟೀಚಿಂಗ್ನ 3 ಲೆವೆಲ್ಸ್ ಆಗಿ ಡಿಸ್ಕ್ರೈಬ್ ಮಾಡ್ತೀವಿ. ಒಂದು ಮೆಮೊರಿ ಲೆವೆಲ್ಲು, ಇನ್ನೊಂದು ಮೆಮೊರಿ ಲೆವೆಲ್ ಒಂದು, ಸೆಕೆಂಡ್ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಆ್ಯಂಡ್ ಥರ್ಡ್ ಒನ್ ಈಸ್ ರಿಫ್ಲೆಕ್ಟ್. ನೋಡಿ, ಮೆಮೊರಿ ಲೆವೆಲಲ್ಲಿ ಏನಂತೆ ಬಾಯಟ್ ಮಾಡ್ತೀವಿ, ರೋಟ್ ಲರ್ನಿಂಗ್ ಅಂತ ಕರಿತೀವಿ ನಾವು. ರೋಟ್ ಲರ್ನಿಂಗ್ ಇದು ಮೆಮೊರಿ ಲೆವೆಲ್ಲು ಮಕ್ಕಳಲ್ಲಿ 1ನೇ ಕ್ಲಾಸ್ 2ನೇ ಕ್ಲಾಸ್ ಪ್ರೈಮರಿ ಸ್ಕೂಲ್ ಮಕ್ಕಳು ಮಾಡ್ತಾರಲ್ಲ, ರೋಟ್ ಲರ್ನಿಂಗ್ ಬಾಯಟ್ ಮಾಡ್ತಾರಲ್ಲ, ದಿಸ್ ಈಸ್ ಓನ್ಲಿ ಫಾರ್ ದೋಸ್ ಚಿಲ್ಡ್ರನ್ಸ್ಗೆ ಅಂತ ನಾವು ಹೇಳ್ಬೋದು. ಒಂದು ಟೀಚರಲ್ಲಿ ತುಂಬ ಅಥಾರಿಟಿ ಇರುತ್ತೆ. ಓಕೆ, ಸೊ ದಿಸ್ ಟೀಚಿಂಗ್ ಈಸ್ ಅನ್ ಆ್ಯಕ್ಟಿವಿಟಿ ಆಫ್ ಮೆಮೊರಿ ಲೆವೆಲ್ ಓನ್ಲಿ. ಓಕೆ, ರೋಟ್ ಲರ್ನಿಂಗ್. ಓಕೆ, ದಿಸ್ ಟೀಚಿಂಗ್ ಡಸ್ ನಾಟ್ ಡೆವಲಪ್ ಥಾಟ್ಸ್. ನೋಡಿ, ಈ ಟೀಚಿಂಗ್ ಮಾಡೋದ್ರಿಂದ ಅವರಲ್ಲಿ ಏನು ಥಾಟ್ಸ್ ಡೆವಲಪ್ ಆಗೋದಿಲ್ಲ, ಅದೇ ರೀತಿ ವ್ಯೂ ಪಾಯಿಂಟ್ಸು ಡೆವಲಪ್ ಆಗೋದಿಲ್ಲ. ಸೊ ಇಲ್ಲೇನಾಗುತ್ತೆ, ಸಮ್ ಆಫ್ ದ ಆಟಿಟ್ಯೂಡ್ ಚೇಂಜಸ್ಸು ಆಗೋದಿಲ್ಲ. ಸೊ ಇದನ್ನು ನಾವು ಏನಂತ ಕರಿತೀವಿ, ಥಾಟ್ಲೆಸ್ ಟೀಚಿಂಗ್ ಅಂತ ಕರಿತೀವಿ. ಇದರಲ್ಲಿ ಯಾಕಂದರೆ ಯೋಚನೆ ಮಾಡೋದು ಏನೂ ಇರೋದಿಲ್ಲ, ಟೀಚರ್ ಏನು ಹೇಳ್ಕೊಡ್ತಾರೋ ಅದನ್ನೇ ಕಲಿಬೇಕು ಮಕ್ಕಳು. ಓಕೆ, ಸೊ ಅದರಿಂದ ಇದನ್ನು ನಾವೇನಂತ ಕರಿತೀವಿ, ಥಾಟ್ಲೆಸ್ ಟೀಚಿಂಗು, ಮೆಮೊರಿ ಲೆವೆಲ್ ಟೀಚಿಂಗು, ಪ್ಲಸ್ ದಿಸ್ ಈಸ್ ಎ ಟೀಚರ್ ಸೆಂಟ್ರಿಕ್ ಪ್ರೋಸೆಸ್. ನೋಡಿ, ಟೀಚರ್ ಸೆಂಟ್ರಿಕ್ ಪ್ರೋಸೆಸ್, ಟೀಚರ್ ಏನು ಹೇಳ್ಕೊಡ್ತಾರೋ ಅದನ್ನೇ ಮಕ್ಕಳು ಕಲಿತಾರೆ. ಅದಕ್ಕೋಸ್ಕರ ಇದನ್ನು ಟೀಚರ್ ಸೆಂಟರ್ಡ್ ಪ್ರೋಸೆಸ್ ಅಂತ ಕರಿತಿದ್ದೀವಿ. ಓಕೆ, ನೆಕ್ಸ್ಟು ಡೆಮೋಕ್ರೆಟಿಕ್ ಅಂದರೆ ನಿಮಗೆ ಗೊತ್ತಿದೆ. ಡೆಮೋಕ್ರಟಿ ಸ್ವಲ್ಪ ಏನು ಫ್ರೀಡಮ್ ಇರುತ್ತೆ ಡೆಮೋಕ್ರಟಿಯಲ್ಲಿ. ಇದನ್ನು ಡಿಸ್ಕ್ರೈಬ್ ಮಾಡಿದ್ದು N.L. ಗೇಜ್ ವಾಸ್ ಡೆವಲಪ್ಡ್ ಎ ಡೆಮೋಕ್ರೆಟಿಕ್ ಕಾನ್ಸೆಪ್ಟ್ ಆಫ್ ಟೀಚಿಂಗ್. ನೋಡಿ,
ಇದರಲ್ಲಿ ಏನಂತ ಕರಿತೀವಿ, ಫಸ್ಟ್ನೇದೇನಂದ್ವಿ, ಒಂದು ಮೆಮೊರಿ ಲೆವೆಲ್ ಟೀಚಿಂಗ್ ಅಂತ ಕರೆದ್ವಿ. ಈ ಟೀಚಿಂಗ್ನ ನಾವು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತ ಕರಿತೀವಿ. ಏನಂದರೆ ಈ ಮೆಮೊರಿ ಲೆವೆಲ್ ಆದಮೇಲೆ ನೆಕ್ಸ್ಟ್ ಅಪ್ವರ್ಡ್ ಬರುತ್ತಲ್ಲ, ಸ್ವಲ್ಪ ಓಕೆ ನಾನು ಓದಿದ್ದು ಓಕೆ ಮೆಮೊರಿ ಮಾಡಿಕೊಂಡು ನಾನು ಏನು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಲೆವೆಲ್ ಬರುತ್ತಲ್ಲ, ಒಂದ್ಸಲ ಹೈಸ್ಕೂಲ್ ಇರ್ಬೋದು ಅಥವಾ ಕಾಲೇಜ್ ಲೆವೆಲಲ್ಲಿ, ಅದನ್ನು ನಾವೇನಂತ ಕರಿತೀವಿ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅಂತ ಕರಿತೀವಿ ಅಕಾರ್ಡಿಂಗ್ ಟು ದಿಸ್ ವ್ಯೂ ಪಾಯಿಂಟ್. ಓಕೆ ಸೊ ನೋಡಿ, ಮೆಮೊರಿ ಲೆವೆಲ್ ಟೀಚಿಂಗ್ ಈಸ್ ಪ್ರೀ ರಿಕ್ವಿಸಿಟ್. ಓಕೆ, ಮೆಮೊರಿ ಟೀಚಿಂಗು ಪ್ರೀ ರಿಕ್ವಿಸಿಟ್ ಬೇಕೇ ಬೇಕು. ಅದು ಫಸ್ಟ್ಲಿ ಸಮ್ ಕಂಟೆಂಟ್ ಆರ್ ಮೆಮೊರೈಸ್, ದೆನ್ ಇಟ್ ಈಸ್ ಅಂಡರ್ಸ್ಟುಡ್. ಫಸ್ಟು ನಾವು ಮೆಮೊರಿ ಮಾಡ್ಕೊಂಡ್ಮೇಲೆ ತಾನೇ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು. ಯಾವಾಗಲಾದರೂ ಏನಾದ್ರು ಓದಿರ್ತೀವಿ, ಅದನ್ನು ನಾವು ಅಂಡರ್ಸ್ಟುಡ್ ಮಾಡ್ಕೋಬೇಕಂದ್ರೆ ಮೆಮೊರಿ ಲೆವೆಲ್ ಆಸ್ ಎ ಬೇಸ್ ಆ ಥರ ವರ್ಕ್ ಆಗುತ್ತೆ. ಓಕೆ, ಸಚ್ ಟೈಪ್ ಆಫ್ ಟೀಚಿಂಗ್ ಈಸ್ ನೌನ್ ಆಸ್ ಥಾಟ್ಫುಲ್ ಟೀಚಿಂಗ್. ಫಸ್ಟು ನಾವು ಥಾಟ್ಲೆಸ್, ಫಸ್ಟ್ ಒನ್ನು ಯಾವುದು ಅಥಾರಿಟೇರಿಯನ್ನ ಥಾಟ್ಲೆಸ್ ಅಂತ ಕರೆದ್ವಿ, ಇದನ್ನು ಥಾಟ್ಫುಲ್ ಟೀಚಿಂಗ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಆಲ್ಸೋ this is an interactive process primarily involving classroom talk which takes place between teacher and student or pupil and occurs during certain definable activities. ನೋಡಿ, ಒಂದು ಸರ್ಟೈನ್ ಡಿಫೈನಬಲ್ ಆ್ಯಕ್ಟಿವಿಟೀಸ್ ಅದು ಆಬ್ಜೆಕ್ಟಿವ್ ಇಟ್ಕೊಂಡು ಕ್ಲಾಸ್ರೂಮಲ್ಲಿ ದೇರ್ ಈಸ್ ಎ ಇಂಟ್ರಾಕ್ಷನ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್. ಓಕೆ, ಈ ಪ್ರೊಸೆಸಲ್ಲಿ ಆಗುತ್ತೆ. ಅದೇ ರೀತಿ ಇಯರ್ ಪೀಪಲ್ಸ್ ಆರ್ ಟು ಬಿ ಮೋರ್ ಆ್ಯಕ್ಟಿವ್. ಇಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ ಮೋರ್ ಆ್ಯಕ್ಟಿವ್ ಇರ್ತಾರೆ. ಅದೇ ಥರ he or she can criticize the teacher and ask questions about his doubts to the teacher, and self discipline is more insisted here. Okay, next lazy fair attitude. lazy fair attitude-ನ ನಾವೇನಂತ ಕರಿತೀವಿ, ಇಲ್ಲಿ 3 ಲೆವೆಲಲ್ಲಿ ಆಯ್ತಲ್ಲ ಟೀಚಿಂಗಲ್ಲಿ. ಯಾವುದು ಲೆವೆಲ್ಲು? ಮೆಮೊರಿ ಫಸ್ಟ್ ಬಂತು, ಸೆಕೆಂಡು ಅಂಡರ್ಸ್ಟ್ಯಾಂಡಿಂಗ್ ಬಂತು, ಈಗ ಬಂದುಬಿಟ್ಟು ರಿಫ್ಲೆಕ್ಟಿವ್ ಲೆವೆಲ್ ಟೀಚಿಂಗ್ ಅಂತ ಏನಿದೆ ಅದನ್ನು ಲೇಜಿ ಫೇರ್ ಆಟಿಟ್ಯೂಡ್ ವ್ಯೂ ಪಾಯಿಂಟ್ ಅಂತ ನಾವು ಕರಿತೀವಿ. ಬ್ರೂಬಸ್ ಶೇರ್ ಅನ್ನೋನು ಇದನ್ನು ಡಿಫೈನ್ ಮಾಡ್ತಾನೆ. ಓಕೆ, ಈ ವ್ಯೂ ಪಾಯಿಂಟ್ನ ಅಕಾರ್ಡಿಂಗ್ ಟು ದಿಸ್ ವ್ಯೂ ಪಾಯಿಂಟ್ ನಾವೇನಂತೀವಿ, ಇದನ್ನು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಅಂತ ನಾವು ಕರಿತಾ ಇದ್ದೀವಿ. ಸೊ ದೀಸ್ 2 ಲೆವೆಲ್ ಆರ್ ಮಸ್ಟ್ ಫಾರ್ ರಿಫ್ಲೆಕ್ಟಿವ್ ಲೆವೆಲ್ ಟೀಚಿಂಗ್. ಯಾವುದೇ 2 ಲೆವೆಲು? ವಿತೌಟ್ ಅಚೀವಿಂಗ್ ಮೆಮೊರಿ, ಫಸ್ಟ್ ಲೆವೆಲ್ ಇದೆಯಲ್ಲ, ವಿತೌಟ್ ಅಚೀವಿಂಗ್ ಎನಿ ಮೆಮೊರಿ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇಲ್ದರೆ ನಾವು ಒಂದೇ ಸಲ ಇದನ್ನು ರಿಫ್ಲೆಕ್ಟಿವ್ ಅಂತ ಕರಿತೀವಿ. ರಿಫ್ಲೆಕ್ಟಿವ್ ಮತ್ತು ಮೆಮೊರಿ. ನೋಡಿ, ಮೆಮೊರಿ ಲೆವೆಲ್ಲು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇಲ್ಲದೇ ನಾವು ಈ ರಿಫ್ಲೆಕ್ಟಿಂಗ್ ಲೆವೆಲ್ನ ರೀಚ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದೀಸ್ ಆರ್ ದ 2 ಲೆವೆಲ್ಸ್ ಮಸ್ಟ್ ಬಿ ದೇರ್. ಅಂದರೆ ಇವಾಗಲೂ ಇರಲೇಬೇಕು, ಮೆಮೊರಿ ಲೆವೆಲ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಅದಾದಮೇಲೆ ನಾವು ರಿಫ್ಲೆಕ್ಟಿವ್ ಲೆವೆಲ್ಗೆ ಆ ಸ್ಟೇಜ್ನ ತಲುಪೋಕ್ಕಾಗೋದು. ಒಂದು ಏನೇ ಎತ್ತಬೇಕಾದ್ರೆ ಒಂದೇ ಸಲ ನಾವು ಹೋಗ್ಬಿಟ್ಟು 10ನೇ ಮೆಟ್ಲು ಅಥವಾ 20ನೇ ಮೆಟ್ಲು ಹತ್ತಕ್ಕಾಗುತ್ತಾ? ಇಲ್ಲ ತಾನೆ. ಅದೇ ರೀತಿ ಫಸ್ಟು ಬೇಸಿಂದ ಫಸ್ಟ್ ಮೆಟ್ಲು, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತ್, ಇದೇ ರೀತಿ ನಾವು ಈ ಫಸ್ಟು ಏನಿದೆ ಸ್ಟೆಪ್ಸ್ ಇದೆಯಲ್ಲ, ಮೆಮೊರಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಅಂತ ಸ್ಟೆಪ್ಸ್ ಇದೆಯಲ್ಲ, ಆ ಸ್ಟೆಪ್ಸ್ನ ಆದಮೇಲೆ ನಾವು ರಿಫ್ಲೆಕ್ಟಿವ್ ಲೆವೆಲ್ ಅನ್ನೋ ಸ್ಟೆಪ್ನ ನಾವು ರೀಚ್ ಮಾಡೋದಕ್ಕೆ ಆಗುತ್ತೆ. ಇಟ್ ಈಸ್ ಪಾಸಿಬಲ್, ಅದರ್ ದೆನ್ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಇನ್ ಅದರ್ ವರ್ಡ್ಸ್ ಇಲ್ಲೇನಂತೆ, ಹೈಲಿ ಥಾಟ್ಫುಲ್ ಆ್ಯಕ್ಟಿವಿಟಿ. ನಾವೇನಾದರೂ ನಾವು ಮೆಮೊರಿ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನು ನಮ್ಮದೇ ಓನ್ ವರ್ಡ್ಸಲ್ಲಿ ನಾವು ಹೇಳ್ಬೇಕಂದ್ರೆ ಅದು ಥಾಟ್ಫುಲ್ ಆಗಿರಬೇಕು, ಅಲ್ಲದೆ ಹೈಲಿ ಥಾಟ್ಫುಲ್ ಆ್ಯಕ್ಟಿವಿಟಿ ಆಗಿರಬೇಕು ಅಂತ ಹೇಳ್ತಾರೆ ಇಲ್ಲಿ. ಓಕೆ, ಇನ್ ದಿಸ್ ಬೋತ್ ಪೀಪಲ್ಸ್ ಆ್ಯಂಡ್ ಟೀಚರ್ಸ್ ಆರ್ ಪಾರ್ಟಿಸಿಪೆಂಟ್ಸ್. ಇಲ್ಲಿ ಬೋತ್ ಆರ್ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ದಿಸ್ ಪ್ರೊಡ್ಯೂಸ್ ದಿಸ್ ಇನ್ಸೈಟ್. ಒಂದು ಇನ್ಸೈಟ್ ಅಂದರೆ ಒಂದು ಥಿಂಕಿಂಗ್ ಎಬಿಲಿಟಿನ ಅಥವಾ ಒಂದು ಇನ್ಸೈಟ್ನ ಇದನ್ನು ಡೆವಲಪ್ ಮಾಡುತ್ತೆ. ಎಲ್ಲಿ? ಲೇಜಿ ಫೇರ್ ಆ್ಯಟಿಟ್ಯೂಡಲ್ಲಿ. ಯಾವುದ್ಯಾವುದು ನೋಡಿ, ಅಥಾರಿಟಿ ಆ್ಯಂಡ್ ವ್ಯೂ ಪಾಯಿಂಟು, ಓಕೆ, ಡೆಮೋಕ್ರೆಟಿಕ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಲೇಜಿ ಫೇರ್ ಆ್ಯಟಿಟ್ಯೂಡ್. ಓಕೆ, ನೆಕ್ಸ್ಟ್ ಬಂದಾಗ ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ಯಾವ ಥರ ಕ್ವಶನ್ ಕೇಳ್ಬೋದು ಅಂದರೆ ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗಲ್ಲಿ. ಸೊ ಒಂದು 4-5 ಟೀಚಿಂಗ್, ಒಂದು 6 ಟೀಚಿಂಗ್ ನೇಚರ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಈ ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕಲ್ಲಿ ಟೀಚಿಂಗಲ್ಲಿ ಬರೋದಿಲ್ಲ ಅಂತ ಕೇಳ್ಬೋದು, ಅಥವಾ ಇದರಲ್ಲಿ ಯಾವ್ಯಾವ್ದು ಬರುತ್ತೆ ಅಂತಲೂ ಕೇಳ್ತಾರೆ. ಓಕೆ, ಸೊ ಆಲ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಹಿಯರ್. ನೋಡಿ, ಫಸ್ಟ್ನೇದಾಗಿ ಟೀಚಿಂಗ್ ಈಸ್ ಎ ಕಾಂಪ್ಲೆಕ್ಸ್ ಸೋಷಿಯಲ್ ಪ್ರೋಸೆಸ್. ನೋಡಿ, ಟೀಚಿಂಗ್ ಯಾಕೆ ಒಂದು ಕಾಂಪ್ಲೆಕ್ಸ್ ಸೋಷಿಯಲ್ ಪ್ರೋಸೆಸ್ ಅಂತ ಕರೀತಾರೆ ಅಂದರೆ, ಒಂದು ನೀವು ಸೋಷಿಯಲ್ ಫಿನಾಮಿನನ್ ಏನು ನೋಡ್ಬೋದು, ಸೋಷಿಯಲ್ ಫಿನಾಮಿನನ್ ಯಾವಾಗಲೂ ಚೇಂಜ್ ಆಗ್ತಾನೇ ಇರುತ್ತೆ. ಸೊ
ಅದರಿಂದ ಟೀಚಿಂಗ್ನ ಕಾಂಪ್ಲೆಕ್ಸ್ ಸೋಷಿಯಲ್ ಪ್ರೋಸೆಸ್ ಅಂತ ಕರೆದಿದ್ದಾರೆ. ಆಲ್ಸೋ ನೋಡಿ, ಒಂದು ಸೋಷಿಯಲ್ ಪ್ರೋಸೆಸ್, ಒಂದು ಟೀಚಿಂಗ್ ಮಾಡಬೇಕಾದ್ರೆ ಒಂದು ನಮ್ಮ ಸ್ಟೂಡೆಂಟ್ಸ್ ಇದ್ರಿಂದ ಮಾತ್ರ ಟೀಚಿಂಗ್ ಮಾಡೋಕ್ಕೋಗೋದು. ಸೊ ಇಟ್ ಈಸ್ ಎನ್ ಏನಂತೀವಿ ಇದು ಇಂಟರ್ ಆ್ಯಕ್ಟಿವಿಟಿ ಅಂದರೆ ಮೋರ್ ದೆನ್ 2 ಪರ್ಸನ್ಸ್ ಇದ್ದಾಗ ಮಾಡ್ತಕ್ಕಂಥ ಒಂದು ಆ್ಯಕ್ಟಿವಿಟಿ ಇದು ಟೀಚಿಂಗು. ಓಕೆ, ಹಾಗಾಗಿ ನಮಗೆ ಸ್ಟೂಡೆಂಟ್ಸ್ ಅತಿ ಮುಖ್ಯ ಆಗಿರ್ತಾರೆ. ಸೊ ನೋಡಿ, ನೀವು ಎಲ್ಲ ಸ್ಟೂಡೆಂಟ್ಸ್ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಿಲ್ಲ. ಸೊ ಹಾಗೇನಾಗುತ್ತೆ, ಒಬ್ಬೊಬ್ಬ ಸ್ಟೂಡೆಂಟ್ ಮೆಮೊರಿ ಲೆವೆಲ್ ಇರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇರ್ಬೋದು, ಅಥವಾ ಏನು ವ್ಯೂ ಪಾಯಿಂಟ್ಸ್ ನೋಡಿದ್ವಲ್ಲ ಅದು ತುಂಬ ಡಿಫ್ರೆಂಟಾಗಿರುತ್ತೆ. ಮತ್ತು ಅವ್ನ ಸೈಕಲಾಜಿಕಲ್ಲು ತುಂಬ ಚೇಂಜಸ್ ಇರುತ್ತೆ, ಅವ್ನ ಕಾಗ್ನೇಟಿವ್ ಏನು ಫ್ಯಾಕ್ಟರ್ಸು ಚೇಂಜ್ ಇರುತ್ತೆ. ಸೊ ಹಾಗಾಗಿ ಇದು ಒಂದು ಟೀಚಿಂಗ್ ಈಸ್ ಎ ಕಾಂಪ್ಲೆಕ್ಸ್ ಸೋಷಿಯಲ್ ಪ್ರೋಸೆಸ್ ಅಂತ ಕರೆದಿದ್ದಾರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಟೀಚಿಂಗ್ ಈಸ್ ಬೋತ್ ಆರ್ಟ್ಸ್ ಆ್ಯಸ್ ವೆಲ್ ಆಸ್ ಸೈನ್ಸ್. ಫಸ್ಟ್ನೇದಾಗಿ ಸೈನ್ಸ್ ಯಾಕೆ ಅಂದರೆ ಟೀಚಿಂಗ್ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. ಓಕೆ, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇರ್ಬೋದು, ಅಥವಾ ಒಂದು ಏನಂತೀವಿ ನಾಲೆಡ್ಜ್ನ ಪಡಿತಕ್ಕಂಥದ್ದು ಇರ್ಬೋದು. ಅದೇ ಸಂಪೂರ್ಣವಾದ ಜ್ಞಾನ ಏನು ಪಡಿತೀವಿ ಅದನ್ನು ವಿಜ್ಞಾನ ಅಥವಾ ಸೈನ್ಸ್ ಅಂತ ಕರಿತೀವಿ, ಅದು ಟೀಚಿಂಗಲ್ಲಿ ಬರುತ್ತೆ. ಅದೇ ರೀತಿ ಆರ್ಟ್ಸ್ ಯಾಕೆ ಅಂದರೆ ಟೀಚಿಂಗಲ್ಲಿ ಸೈನ್ಸ್ ಅಂದರೆ ನೀವು ಸ್ಟೆಪ್ ಬೈ ಸ್ಟೆಪ್ ಓದೋದು ಅಥವಾ ನಾಲೆಡ್ಜ್ ಗೇನ್ ಮಾಡೋದು ಒಂದೇ ಅಲ್ಲ, ನೀವು ಕ್ರಿಯೇಟಿವ್ ಆಗೂ ಇರಬೇಕು ಅಂತ, ಕ್ರಿಯೇಟಿವಿಟಿನೂ ಇರಬೇಕು ಅಥವಾ ಕ್ರಿಯೇಟಿವ್ ಆಗಿ ಇರಬೇಕು ಅಂತ ಇಲ್ಲಿ ಆರ್ಟ್ಸ್ ಅನ್ನೋದನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಟೀಚಿಂಗ್ ಈಸ್ ಬೋತ್ ಆರ್ಟ್ಸ್ ಆ್ಯಸ್ ವೆಲ್ ಆಸ್ ಸೈನ್ಸ್. ಓಕೆ, ನೆಕ್ಸ್ಟ್ ಟೀಚಿಂಗ್ ಈಸ್ ಎ ಪ್ರೊಫೆಷ್ನಲ್ ಆ್ಯಕ್ಟಿವಿಟಿ. ಹೌದು, ಟೀಚಿಂಗ್ ಈಸ್ ಎ ನವೇಡೇಸ್ ಬಿಕಮ್ ಪ್ರೊಫೆಷ್ನಲ್ ಆ್ಯಕ್ಟಿವಿಟಿ. ಯಾಕೆ ಅಂದರೆ ಜ್ಞಾನ ಎಷ್ಟಿದ್ರೂ ಸಾಲದು ಟೀಚಿಂಗಲ್ಲಿ. ಸೊ ಆ ಥರ ಪ್ರೊಫೆಷ್ನಲ್ಲಾಗಿ ಟೀಚರ್ಸು ಇರಬೇಕಾಗುತ್ತೆ. ಎಲ್ಲ ತಿಳ್ಕೊಂಡು ಎಲ್ಲ ಓದ್ಕೊಂಡು ಪಾಠ ಬರೋಕ್ಕಿಂತ ಮುಂಚೆ ಆ ಥರ ಒಂದು ಪ್ರೊಫೆಷ್ನಾಲಿಟಿನ ಮೇಂಟೈನ್ ಮಾಡಬೇಕಾಗಿರುತ್ತೆ. ಆ್ಯಕ್ಟಿವಿಟೀಸ್ ಇರ್ಬೋದು, ಅದು ಮಾಡಿಸೋದಿರ್ಬೋದು, ಎನಿ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್, ಎನಿ ಕೈಂಡ್ ಆಫ್ ಟೀಚಿಂಗ್ ಏಡ್ಸ್ ಯೂಸ್ ಮಾಡೋದಿರ್ಬೋದು. ಸೊ ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಒಂದು ಪ್ರೊಫೆಷ್ನಲಿಸಮ್ ಟೀಚರಲ್ಲಿ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನ ಟೀಚಿಂಗ್ ಈಸ್ ಎ ಪ್ರೊಫೆಷ್ನಲ್ ಆ್ಯಕ್ಟಿವಿಟಿ ಅಂತ ಕರೆದಿದ್ದಾರೆ. ಓಕೆ, ನೆಕ್ಸ್ಟ್ ಟೀಚಿಂಗ್ ಈಸ್ ದ ಔಟ್ಪುಟ್ ಎಮನೇಟಿಂಗ್ ಫ್ರಮ್ ದ ಟೀಚರ್. ಟೀಚಿಂಗ್ ಈಸ್ ದ ಔಟ್ಪುಟ್ ಎಮನೇಟಿಂಗ್ ಫ್ರಮ್ ದ ಟೀಚರ್. ಟೀಚಿಂಗ್ ಈಸ್ ವಾಟ್ ಟೀಚರ್ ಡಸ್ with his students for causing the later learn something and thus purely the outcome of the teacher's effort. ನೋಡಿ, ಇಲ್ಲಿ ಟೀಚರ್ ಎಷ್ಟು ಎಫರ್ಟ್ ಆಗ್ತಾನೋ ಅಷ್ಟು ಔಟ್ಕಮ್ಮು ವಿದ್ಯಾರ್ಥಿಗಳಲ್ಲಿ ಜಾಸ್ತಿ ಬರುತ್ತೆ. ಓಕೆ, ನೀವೇನೇ ಕಲಿಸಿ ಮಕ್ಕಳಿಗೆ ಅದನ್ನು ಅದ್ಭುತವಾಗಿ ನೀವೇನಾದರೂ ಹೇಳ್ಕೊಟ್ರಿ ಅಂದರೆ ಅವ್ರ ಲರ್ನಿಂಗ್ ಬಿಹೇವಿಯರ್ ಇರ್ಬೋದು, ಅವ್ರ ಲರ್ನಿಂಗ್ ಕರ್ವ್ ಇರ್ಬೋದು, ಡ್ರಾಸ್ಟಿಕಲಿ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಆ ಸ್ಟೂಡೆಂಟ್ ಔಟ್ಕಮ್ ಏನಿದೆ ಅದೆಲ್ಲ ಬಂದ್ಬಿಟ್ಟು ಟೀಚರ್ ಮೇಲೆ ಇರುತ್ತೆ ಅನ್ನೋದು ಈ ವ್ಯೂ ಪಾಯಿಂಟ್. ಓಕೆ, ನೆಕ್ಸ್ಟ್ ಟೀಚಿಂಗ್ ಈಸ್ ಆ್ಯನ್ ಆರ್ಗನೈಸ್ಡ್ ಸಿಸ್ಟಮ್ ಆಫ್ ವೇರಿಡ್ ಆ್ಯಕ್ಷನ್ಸ್. ಹೌದು, ಟೀಚಿಂಗಲ್ಲಿ ಒಂದೇ ಸಿಸ್ಟಮ್ ಆಗುತ್ತಾ? ಇಲ್ಲ, ದಿಸ್ ಇಸ್ ಎ ಆರ್ಗನೈಸ್ಡ್ ಸಿಸ್ಟಮ್. ಒನ್ ಬೈ ಒನ್ ಒಂದು ಆರ್ಗನೈಸ್ಡ್ ಆಗಿರುತ್ತೆ. ಸಿಸ್ಟಮ್ ಆಫ್ ಆ್ಯಕ್ಷನ್ಸ್ ದಟ್ ಈಸ್ ವೇರಿಡ್ ಇನ್ ಫಾರ್ಮ್ ಆಫ್ ಆರ್ ರಿಲೇಟೆಡ್ ಟು ಕಂಟೆಂಟ್ ಏಡ್ ಪೀಪಲ್ ಬಿಹೇವಿಯರ್ ಇನ್ ಕಾಂಟೆಕ್ಸ್ಟ್ ವಿತ್ ಪ್ರಿವೈಲಿಂಗ್ ಫಿಸಿಕಲ್ ಆ್ಯಂಡ್ ಸೋಷಿಯಲ್ ಕಂಡೀಷನ್. ನೋಡಿ, ಯಾಕೆ ಆರ್ಗನೈಸ್ಡ್ ಸಿಸ್ಟಮ್ ಆಫ್ ವೇರಿಡ್ ಕಂಡೀಷನ್ ಅಂದರೆ ಒಂದು ಸೋಷಿಯಲ್ ಕಂಡೀಷನ್ಸು ತುಂಬ ವೇರಿಡ್ ಆಗಿರುತ್ತೆ, ಅಥವಾ ಫಿಸಿಕಲ್ ಕಂಡೀಷನ್ಸು ತುಂಬ ವೇರಿಡ್ ಆಗಿರುತ್ತೆ. ಇದನ್ನೆಲ್ಲ ನಾವು ಟೀಚರ್ಸು ಹ್ಯಾಂಡ್ಲ್ ಮಾಡಬೇಕಂದಾಗ ಏನಾಗುತ್ತೆ, ಒಂದು ಆರ್ಗನೈಸ್ಡ್ ಸಿಸ್ಟಮ್ ಆಗಿ ನಾವು ಹ್ಯಾಂಡ್ಲ್ ಮಾಡಬೇಕು ಈ ವೇರಿಡ್ ಕಂಡೀಷನಲ್ಲಿ. ಅದಕ್ಕೋಸ್ಕರ ಟೀಚಿಂಗ್ ಈಸ್ ಅನ್ ಆರ್ಗನೈಸ್ಡ್ ಸಿಸ್ಟಮ್ ಆಫ್ ವೇರಿಡ್ ಆ್ಯಕ್ಷನ್. ಒಂದಕ್ಕೆ ಮತ್ತು ಇನ್ನೊಂದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಆ್ಯಕ್ಷನ್ನು, ಬೇರೆ ಬೇರೆ ಫಾರ್ಮ್ಸ್ ಇರ್ಬೋದು, ಬೇರೆ ಬೇರೆ ಟೀಚಿಂಗ್ ಲೆವೆಲಲ್ಲಿ ನಾವು ಮಾಡಬೇಕಾಗುತ್ತೆ. ಅದರಿಂದ ಟೀಚಿಂಗ್ ಈಸ್ ಅನ್ ಆರ್ಗನೈಸ್ಡ್ ಸಿಸ್ಟಮ್ ಆಫ್ ವೇರಿಡ್ ಆ್ಯಕ್ಷನ್ ಅಂತ ಒಂದು ಕ್ಯಾರೆಕ್ಟರಿಸ್ಟಿಕ್. ನೆಕ್ಸ್ಟು ಟೀಚಿಂಗ್ ಈಸ್ ಅಮಿನಬಲ್ ಟು ಸೈಂಟಿಫಿಕ್ ಅಬ್ಸರ್ವೇಷನ್ ಆ್ಯಂಡ್ ಅನಾಲಿಸಿಸ್. ನೋಡಿ, ಟೀಚಿಂಗು ಒಂದು ಸೈಂಟಿಫಿಕ್ ಅಬ್ಸರ್ವೇಷನ್ ಅನಾಲಿಸಿಸ್ ಅಂತ ಯಾಕೆ ಕರೀತಾರೆ ಅಂದರೆ ನಾವೇನೇ ಪಾಠ ಮಾಡಲಿ, ವಾಟ್ ಈಸ್ ಗೋಯಿಂಗ್ ಇನ್ ಟೀಚಿಂಗ್ ಕ್ಯಾನ್ ಬಿ ಅಬ್ಸರ್ವ್ಡ್. ಅದನ್ನು ನಾವೇನೇ ಪಾಠ ಮಾಡಿದ್ರೆ ಅಬ್ಸರ್ವ್ ಮಾಡ್ಬೋದು, ಅನಲೈಸ್ ಮಾಡ್ಬೋದು, ಮತ್ತು ಅಸೆಸ್ ಥ್ರೂ ಟೀಚರ್ ಬಿಹೇವಿಯರ್. ಹೇಗೆ ಅನಲೈಸ್ ಮಾಡ್ತೀರಾ, ಅಸೆಸ್ ಮಾಡ್ತೀರಾ ಅಂದರೆ ನೋಡಿ, ನಾವೇನೇ ಹೇಳ್ಕೊಟ್ರು ಆ ಚೇಂಜಸ್ ಎಲ್ಲಾಗುತ್ತೆ, ದ ಚೇಂಜಸ್ ಬ್ರಾಟ್ ಇನ್ ದ ಬಿಹೇವಿಯರ್ ಆಫ್ ದ ಪೀಪಲ್. ಅಂದರೆ ಸ್ಟೂಡೆಂಟ್ಸಲ್ಲಿ ಆ ಬಿಹೇವಿಯರ್ ಚೇಂಜ್ ಆಗುತ್ತೆ. ಆಬ್ವಿಯಸ್ಲಿ ಆ ಬಿಹೇವಿಯರ್ ಚೇಂಜ್ ಆಗೋಷ್ಟು ನೀವು ಅಬ್ಸರ್ವ್ ಮಾಡ್ಬೋದು, ಅನಲೈಸ್ ಮಾಡ್ಬೋದು, ಅಥವಾ
ಅಸೆಸ್ಮೆಂಟ್ ಮಾಡ್ಬೋದು ಸ್ಟೂಡೆಂಟ್ನ ಬೈ ಎಸೆನ್ಷಿಯಲ್ ಫೀಡ್ಬ್ಯಾಕಿಂದ ನೀವು ಆ ಸ್ಟೂಡೆಂಟಲ್ಲಿ ಇಂಪ್ರೂವ್ಮೆಂಟ್ ಪ್ರೋಸೆಸ್ ಆಗಿದೆಯೋ ಅಥವಾ ಬಿಹೇವಿಯರಲ್ ಚೇಂಜಸ್ ಆಗಿದೆಯೋ ಇಲ್ಲ ಅಂತ ನೀವು ಕಂಡುಹಿಡಬೇಕು. ಅದಕ್ಕೋಸ್ಕರ ಇಟ್ ಈಸ್ ಅನ್ ಸೈಂಟಿಫಿಕ್ ಅಬ್ಸರ್ವೇಷನ್ ಆ್ಯಂಡ್ ಅನಾಲಿಸಿಸ್. ಓಕೆ, ನೆಕ್ಸ್ಟ್ ಟೀಚಿಂಗ್ ಈಸ್ ಹೈಲಿ ಡಾಮಿನೇಟೆಡ್ ಬೈ ದ ಕಮ್ಯುನಿಕೇಷನ್ ಸ್ಕಿಲ್ಸ್. ನೋಡಿ, ಯಾವುದೇ ಟೀಚರ್ ಆಗಿರಲಿ, ಮಕ್ಕಳಿಗೆ ಅರ್ಥ ಆಗೋ ಥರ ಹೇಳ್ಬೇಕಂದ್ರೆ ಅವ್ರ ಕಮ್ಯುನಿಕೇಷನ್ ಸ್ಕಿಲ್ಲು ತುಂಬ ಹೈ ಲೆವೆಲಲ್ಲಿ ಇರಬೇಕು. ಹೈ ಲೆವೆಲ್ ಕಮ್ಯುನಿಕೇಷನ್ ಸ್ಕಿಲ್ ಈಸ್ ವೆರಿ ಇಂಪಾರ್ಟೆಂಟ್ ಓವರ್ ಹಿಯರ್ ಫಾರ್ ಎನಿ ಟೀಚರ್ಸ್. ಓಕೆ, ನೋಡಿ, ದ ಫ್ಲೋ ಆಫ್ ಕಮ್ಯುನಿಕೇಷನ್ ವಿದಿನ್ ದ ಟೀಚಿಂಗ್ ಎಲಿಮೆಂಟ್ಸ್ ಲೈಕ್ ದ ಟೀಚರ್ ಆರ್ ಸೋರ್ಸ್ ಆಫ್ ಟೀಚಿಂಗ್, ಸ್ಟೂಡೆಂಟ್ ಆ್ಯಂಡ್ ದ ಟೀಚಿಂಗ್ ಆ್ಯಕ್ಟಿವಿಟೀಸ್ ಮೇಕ್ ಟೀಚಿಂಗ್ ರಿಯಾಲಿಟಿ ಆ್ಯಂಡ್ ಸಕ್ಸಸ್. ನೋಡಿ, ಟೀಚರ್ ಯಾವ ರೀತಿ ಕಮ್ಯುನಿಕೇಷನ್ ಮಾಡ್ತಾನೆ, ಯಾವ ರೀತಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅಂತ ಇರುತ್ತೆ, ಅದನ್ನು ಹೇಗೆ ಸ್ಟೂಡೆಂಟ್ಸಿಗೆ ಹೇಳ್ಕೊಡ್ತಾನೆ, ಅದನ್ನು ಅನ್ನೋದ್ರ ಮುಖಾಂತರ ಸ್ಟೂಡೆಂಟ್ ಸಕ್ಸಸ್ಸು ಅಥವಾ ಟೀಚರ್ ಸಕ್ಸಸ್ಸು ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಟೀಚಿಂಗ್ ಈಸ್ ಎ ಇಂಟ್ರಾಕ್ಟಿವ್ ಪ್ರೋಸೆಸ್. ನಾನು ಹೇಳಿದೆ ಟೀಚಿಂಗ್ ಈಸ್ ಎ ಇಂಟ್ರಾಕ್ಟಿವ್ ಅಂದರೆ ಮೋರ್ ದೆನ್ 2 ಪರ್ಸನ್ಸ್ ಮಧ್ಯ ಒಂದು ನಡೆದಿಕ್ಕಂಥ ಪ್ರೋಸೆಸ್ಸು. ಸಮ್ ಸ್ಪೆಸಿಫಿಕ್ ಪರ್ಪಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ವಿತ್ ಒಂದು ಗೋಲ್ ಓರಿಯೆಂಟೆಡ್ ಇರ್ಬೋದು ಅಥವಾ ಒಂದು ಸ್ಪೆಸಿಫಿಕ್ ಪರ್ಪಸ್ಸಿಂದ ಆಗುವಂಥ ಒಂದು ಪ್ರೋಸೆಸ್ನ ಇಂಟ್ರಾಕ್ಟಿವ್ ಪ್ರೋಸೆಸ್ ಅಂತ ಕರಿತೀವಿ. ಏನು ಆಬ್ಜೆಕ್ಟಿವ್ಸ್, ಏನು ಪರ್ಪಸ್ಸು ಅಂದರೆ ವಿ ನೀಡ್ ಟು ಚೇಂಜ್ ದ ಸರ್ಟೈನ್ ಬಿಹೇವಿಯರ್ ಆಫ್ ದ ಸ್ಟೂಡೆಂಟ್ಸ್. ಓಕೆ, ಬಿಹೇವಿಯರಲ್ ಚೇಂಜ್ ಇರ್ಬೋದು ಅಥವಾ ಅವರಲ್ಲಿ ಸಕ್ಸಸ್ನ ತರೋವಂಥ ಒಂದು ಜವಾಬ್ದಾರಿ ಇರ್ಬೋದು. ಅದೆಲ್ಲ ಬಂದ್ಬಿಟ್ಟು ಟೀಚರ್ನ ಜವಾಬ್ದಾರಿ ಆಗಿರುತ್ತೆ. ಓಕೆ, ನೆಕ್ಸ್ಟು ಟೀಚಿಂಗ್ ಮೇ ಬಿ ಕ್ಯಾರಿಡ್ ಔಟ್ ಇನ್ ವೇರಿಯಸ್ ಫಾರ್ಮ್ಸ್ ಆಫ್ ಸ್ಟೈಲ್ಸ್. ಹೌದು, ಟೀಚಿಂಗ್ನ ಒಂದೇ ಥರ ಮಾಡೋಕ್ಕಾಗುತ್ತಾ? ಇಲ್ಲ. ಟೀಚಿಂಗ್ನ ಬೇರೆ ಬೇರೆ ಥರ ವೇರಿಯಸ್ ಫಾರ್ಮ್ಸಲ್ಲಿ ವೇರಿಯಸ್ ಸ್ಟೈಲ್ಸಲ್ಲಿ ಮಾಡಿದ್ರೆ ಮಾತ್ರ ಬೋರಿಂಗ್ ಇಲ್ದಲೇ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾವ ರೀತಿ ನಾವು ಫಾರ್ಮಲಾಗಿ ಮಾಡ್ಬೋದು, ಟೀಚಿಂಗ್ನ ಇನ್ಫಾರ್ಮಲಾಗಿ ಮಾಡ್ಬೋದು, ಅಥವಾ ಡೈರೆಕ್ಷನಲ್ಲಿ ಮಾಡ್ಬೋದು, ಇನ್ಸ್ಟ್ರಕ್ಷನ್ ಕೊಟ್ಕೊಂಡು ಮಾಡ್ಬೋದು, ಟ್ರೈನಿಂಗ್ ಥರ ಮಾಡ್ಬೋದು, ಕಂಡೀಷನಿಂಗ್ ಥರ ಮಾಡ್ಬೋದು, ಇಂಡಾಕ್ಟ್ರಿನ್ ಥರ ಮಾಡ್ಬೋದು, ಟೆಲ್ಲಿಂಗು, ಶೋಯಿಂಗು, ಡೂಯಿಂಗು. ದೀಸ್ ಆರ್ ಆಲ್ ದ ಫಾರ್ಮ್ಸ್ ಆ್ಯಂಡ್ ಸ್ಟೈಲ್ಸ್ ಆಫ್ ಟೀಚಿಂಗ್. ಓಕೆ, ನೆಕ್ಸ್ಟು ಟೀಚಿಂಗ್ ಈಸ್ ಎ ಸ್ಪೆಷಲೈಸ್ಡ್ ಟಾಸ್ಕ್ ಕಂಪ್ರೈಸಿಂಗ್ ಆಫ್ ಡಿಫ್ರೆಂಟ್ ಟೀಚಿಂಗ್ ಸ್ಕಿಲ್ಸ್. ಹೌದು, ಟೀಚಿಂಗ್ ಈಸ್ ಎ ಸ್ಪೆಷಲೈಸ್ಡ್ ಟಾಸ್ಕ್. ಒಂದು ಸ್ಪೆಷಲೈಸ್ಡ್ ಟಾಸ್ಕು ಡಿಫ್ರೆಂಟ್ ಟೀಚಿಂಗ್ ಸ್ಕಿಲ್ನ ಅದು ಒಳಗೊಂಡಿರುತ್ತೆ ಟೀಚಿಂಗ್. ಓಕೆ, ನೆಕ್ಸ್ಟು ನೋಡಿ, ಎಲ್ಲ ಒಂದು ಸೇರಿಸ್ಬಿಟ್ಟು ಒಂದು ಕಡೆ ಪಾಯಿಂಟ್ಸ್ನ ಮಾಡಿದ್ವಿ. ಫಸ್ಟ್ ಒಂದು ಟೀಚಿಂಗ್ ಈಸ್ ಸೋಷಿಯಲ್ ಆಕ್ಟಿವಿಟಿ ನೋಡಿದ್ವಿ. ಟೀಚಿಂಗ್ ಈಸ್ ಅ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟು. ನೆಕ್ಸ್ಟ್ ಟೀಚಿಂಗ್ ಈಸ್ ಅ ಸಿಸ್ಟಮ್ ಆಫ್ ಆ್ಯಕ್ಷನ್ಸ್ ದಟ್ ಪ್ರೊಡ್ಯೂಸ್ ಲರ್ನಿಂಗ್ ನೋಡಿದ್ದೀವಿ. ಟೀಚಿಂಗ್ ಈಸ್ ಅನ್ ಆರ್ಟ್ ಆ್ಯಸ್ ವೆಲ್ ಆಸ್ ಸೈನ್ಸ್. ಹೌದು, ಟೀಚಿಂಗ್ ಈಸ್ ಎ ಫೇಸ್ ಟು ಫೇಸ್ ಎನ್ಕೌಂಟರ್, ಅದ್ರ ಮಧ್ಯ ಸ್ಟೂಡೆಂಟು ಮತ್ತು ಟೀಚರ್ ಮಧ್ಯ. ಮತ್ತು ಟೀಚಿಂಗ್ ಈಸ್ ಎ ಅಬ್ಸರ್ವಬಲ್, ಮೆಜರಬಲ್ ಆ್ಯಂಡ್ ಮಾಡಿಫೈಯಬಲ್. ಹೌದು, ವಿ ಕ್ಯಾನ್ ಅಬ್ಸರ್ವ್, ಮೆಜರ್, ಮಾಡಿಫೈಡ್, ಅಸೆಸ್ ದ ಸ್ಟೂಡೆಂಟ್ಸ್. And teaching is a continuum from training, conditioning, instruction and indoctrine. And next, teaching is the form of memory level to reflective level. There is 3 levels: memory level irutte, understanding level and reflective level. I will explain this levels in next session. Okay, next few other points are there. Teaching shapes the behavior. Yaar behavior shapes madutte? Students behavior. Teaching is a prescription. ಹೌದು, ಟೀಚಿಂಗ್ ಫೆಸಿಲಿಟೇಟ್ಸ್ ಲರ್ನಿಂಗ್ ಆ್ಯಸ್ ಟೀಚಿಂಗ್ ಈಸ್ ಅ ಗೈಡೆನ್ಸ್. ಟೀಚಿಂಗ್ ಈಸ್ ಅನ್ ಇಂಟರಾಕ್ಟಿವ್ ಪ್ರೋಸೆಸ್ ನೋಡಿದ್ದೀವಿ. ಟೀಚಿಂಗ್ ಈಸ್ ಅ ಗೋಲ್ ಓರಿಯೆಂಟೆಡ್ ಪ್ರೋಸೆಸ್ ನೋಡಿದ್ದೀವಿ. ಟೀಚಿಂಗ್ ಈಸ್ ಅ ಡೆವಲಪ್ಮೆಂಟ್ ಆಫ್ ಲರ್ನಿಂಗ್ ಸಿಚುಯೇಷನ್ಸ್. ಹೌದು, ಎಲ್ಲ ಸೇಮ್ ಇದೆ. ನೆಕ್ಸ್ಟು ವೇರಿಯೇಬಲ್ಸ್ ಆಫ್ ಟೀಚಿಂಗ್. ವಾಟ್ ಆರ್ ದ ವೇರಿಯೇಬಲ್ಸ್ ಆಫ್ ಟೀಚಿಂಗ್ ಅಂತ ನಾವು ನೋಡೋದಾದರೆ, ದೇರ್ ಆರ್ 3 ಮೇನ್ ವೇರಿಯೇಬಲ್ಸ್ ಟೀಚಿಂಗ್ ಇದೆ. ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್, ನೆಕ್ಸ್ಟ್ ಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಇಂಟರ್ವೆನಿಂಗ್ ವೇರಿಯೇಬಲ್ಸ್. ಓಕೆ, ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾರು, ಡಿಪೆಂಡೆಂಟ್ ವೇರಿಯೇಬಲ್ ಯಾರು ಅಂತ ನೀವು ನೋಡೋದಾದರೆ ಯಾರಿರ್ಬೋದು? ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯೇಬಲ್. ಇಂಡಿಪೆಂಡೆಂಟ್ ವೇರಿಯೇಬಲ್ ಈಸ್ ನಥಿಂಗ್ ಬಟ್ ಟೀಚರ್ ಅಥವಾ ಫ್ಯಾಕಲ್ಟಿ. ಓಕೆ, ಡಿಪೆಂಡೆಂಟ್ ವೇರಿಯೇಬಲ್ ಬಂದ್ಬಿಟ್ಟು ಸ್ಟೂಡೆಂಟ್. ಓಕೆ, ನೀವು ಇಂಡಿಪೆಂಡೆಂಟ್ ವೇರಿಯೇಬಲ್ನ ನೀವೇನೇ ಒಂದು ಚೇಂಜಸ್ ಮಾಡಿ ಇಂಡಿಪೆಂಡೆಂಟ್ ವೇರಿಯೇಬಲ್ಲಿ, ಆಬ್ವಿಯಸ್ಲಿ ದಟ್ ಚೇಂಜಸ್ ವಿಲ್ ಹ್ಯಾಪನ್ ಇನ್ ದ ಡಿಪೆಂಡೆಂಟ್ ವೇರಿಯೇಬಲಲ್ಲಿ ಈ ಚೇಂಜಸ್ಸು
ನೀವು ಅಬ್ಸರ್ವ್ ಮಾಡ್ಬೋದು. ಅದಕ್ಕೋಸ್ಕರ ಅಂದರೆ ನೀವು ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾಕೆ ಏನು ಚೇಂಜಸ್ ಮಾಡ್ತೀರಾ ಅಂದರೆ, ಮಕ್ಕಳಿಗೆ ಪಾಠ ಮಾಡೋದಿರ್ಬೋದು ಅಥವಾ ಆ್ಯಕ್ಟಿವಿಟಿ ಲೆವೆಲ್ಸ್ ಇರ್ಬೋದು, ಏನೇನು ಆ್ಯಕ್ಟಿವಿಟಿ ಮಾಡ್ತೀರಾ ಅದಿರ್ಬೋದು, ಏನೇನು ಇನ್ಸ್ಟ್ರಕ್ಷನ್ ಕೊಡ್ತೀರಾ ಅನ್ನೋದಿರ್ಬೋದು, ಅಥವಾ ಏನೇನು ಪ್ರಾಕ್ಟಿಕಲ್ಸ್ ಅವ್ರಿಗೆ ಮಾಡ್ತೀರಾ ಅನ್ನೋದಿರ್ಬೋದು, ಅದೆಲ್ಲ ಡಿಪೆಂಡ್ ಆಗಿರುತ್ತೆ. ಈ ಇಂಡಿಪೆಂಡೆಂಟ್ ವೇರಿಯೇಬಲನ್ನು ನೀವು ಚೇಂಜಸ್ ಮಾಡಿದರೆ, ನಿಮ್ಮಲ್ಲಿ ಚೇಂಜಸ್ ಮಾಡಿಕೊಂಡ್ರೆ ಅದು ಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಸ್ಟೂಡೆಂಟ್ಸಲ್ಲಿ ಚೇಂಜಸ್ ಆಗುತ್ತೆ. ಯಾವ ರೀತಿ ಅಂದರೆ ನೋಡಿ, ಇಲ್ಲಿ ಹೇಳಿದರೆ ಇನ್ ದಿಸ್ ಪ್ರೋಸೆಸ್ ಟೀಚಿಂಗ್ ಸ್ಟೂಡೆಂಟ್ನ ನಾವೊಂದು ಸಬ್ಜೆಕ್ಟ್ ಥರ ಟ್ರೀಟ್ ಮಾಡಿದರೆ ಟು ಚೇಂಜಸ್ ದ ಡೆವಲಪ್ಮೆಂಟ್, ಅವನಲ್ಲಿ ಚೇಂಜಸ್ಸು ಮತ್ತು ಡೆವಲಪ್ಮೆಂಟ್ ಪಡೆಯೋಕ್ಕೆ ತರೋದು ಥ್ರೂ ದ ಎಫರ್ಟ್ ಆಫ್ ದ ಟೀಚರ್ಸ್ ಆ್ಯಂಡ್ ಟೀಚಿಂಗ್ ಪ್ರೋಸೆಸ್. ನಾನು ಹೇಳ್ದಂಗೆ ನೋಡಿ, ಡಿಪೆಂಡೆಂಟ್ ವೇರಿಯೇಬಲ್ ಟೀಚಿಂಗ್ ಪ್ರೋಸೆಸ್ಸಲ್ಲಿ ಅವರಲ್ಲೊಂದು ಡೆವಲಪ್ಮೆಂಟು ಚೇಂಜಸ್ ತರೋದನ್ನ ನಾವು ಡಿಪೆಂಡೆಂಟ್ ವೇರಿಯೇಬಲ್ ಥ್ರೂ ಯಾರು ಡಿಪೆಂಡೆಂಟ್ ವೇರಿಯೇಬಲ್ಲು ಟೀಚರ್ಸ್ ತರೋದನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲ ಟೀಚರ್ ಹ್ಯಾಸ್ ಟು ಪ್ಲೇ ದ ರೋಲ್ ಇನ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಈ ಗೋಲ್ನ ಅಚೀವ್ ಮಾಡೋದಕ್ಕೆ, ಟು ಅಚೀವ್ ದಿಸ್ ಗೋಲ್ ಟೀಚಿಂಗ್ ಔಟ್ಕಮ್ ಬರೋದಕ್ಕೋಸ್ಕರ ಈ ಗೋಲ್ನ ಅಚೀವ್ ಮಾಡೋದಕ್ಕೆ ನಾವೇನು ಮಾಡಬೇಕು, ಡಿಸೈರ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯೇಬಲ್. ಒಂದು ಇಂಟ್ರಾಕ್ಷನ್ ಇರಬೇಕು ಯಾರ ಮಧ್ಯೆ, ಟೀಚರ್ ಮತ್ತು ಸ್ಟೂಡೆಂಟ್, ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ವೇರಿಯೇಬಲ್ ಮಧ್ಯೆ. ದಿಸ್ ರೋಲ್ ಈಸ್ ಪ್ಲೇಡ್ ಬೈ ದ ಇಂಟರ್ವಿನಿಂಗ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಅದನ್ನು ನೋಡೋಣ. ಓಕೆ, ಫಸ್ಟ್ ಪಾಯಿಂಟ್ ಎಲ್ಲ, ಈ ಲಾಸ್ಟ್ ಪಾಯಿಂಟು ಫಸ್ಟ್ ಪಾಯಿಂಟ್ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟು. ಓಕೆ, ನೆಕ್ಸ್ಟು ಇಂಟರ್ವಿನಿಂಗ್ ವೇರಿಯೇಬಲ್ಸ್. ನೋಡಿ, ಇಂಟರ್ವಿನಿಂಗ್ ವೇರಿಯೇಬಲ್ಸ್ ಅಂದರೆ ನಾವು ಏನಂತ ತಿಳ್ಕೊಂಡಿರ್ತೀವಿ, ಆಬ್ವಿಯಸ್ಲಿ ಒಂದು ಅಬ್ಸ್ಟಕಲ್ ಮಾಡೋವಂಥ ವೇರಿಯೇಬಲ್ ಇರ್ಬೋದು, ಅಥವಾ ಇಂಟರ್ಫಿಯರೆನ್ಸ್ ವೇರಿಯೇಬಲ್ ಇರ್ಬೋದು, ಫಿಸಿಕಲ್ ಇರ್ಬೋದು, ಅಥವಾ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಇರ್ಬೋದು, ಅದನ್ನು ನಾವು ಅಂದ್ಕೊಂಡಿರ್ತೀವಿ. ಬಟ್ ಅದರ್ ದೆನ್ ದಿಸ್ rather they help in smooth functioning of these variables of the realization of teaching objectives. ಟೀಚಿಂಗ್ ಆಬ್ಜೆಕ್ಟಿವ್ಸ್ನ ನಾವೇನು ಏನಂತೀವಿ, ಟೀಚಿಂಗ್ ಆಬ್ಜೆಕ್ಟಿವ್ಸ್ನ ನಾವು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಈ ಇಂಟರ್ವಿನಿಂಗ್ ವೇರಿಯೇಬಲ್ಸ್ನ ನಾವು ಯೂಸ್ ಮಾಡ್ತೀವಿ. ಅಂದರೆ ಸ್ಮೂತ್ ಫಂಕ್ಷನಿಂಗ್ ಆಫ್ ದ ಟೀಚಿಂಗ್ ಮಾಡೋದಕ್ಕೋಸ್ಕರ. ಅದು ಏನು ಅಂತ ನೋಡೋದಾದರೆ, ದ ಕಂಟೆಂಟ್ಸ್ ಆಫ್ ಟೀಚಿಂಗ್ ಮೆಥಡ್ಸ್ ಇರ್ಬೋದು, ಟೆಕ್ನಿಕ್ಸು, ಮೆಥಡ್ಸು, ಟೀಚಿಂಗ್ ಟ್ಯಾಕ್ಟಿಕ್ಸ್, ಮೆಥಡ್ಸ್ ಆಫ್ ಟೆಕ್ನಿಕ್ಸ್ ಆಫ್ ಟೀಚಿಂಗ್ ಟ್ಯಾಕ್ಟಿಕ್ಸ್ ಇರ್ಬೋದು, ಅಥವಾ ಸ್ಟ್ರಾಟಜೀಸ್ ಆಫ್ ಟೀಚಿಂಗ್ ಇರ್ಬೋದು, ಮ್ಯಾನೇಜ್ಮೆಂಟ್ ಆಫ್ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್ ಇರ್ಬೋದು, ಟೀಚಿಂಗ್ ಎನ್ವಿರಾನ್ಮೆಂಟ್ ಇರ್ಬೋದು. ದೀಸ್ ಆರ್ ಆಲ್ ದ ನಾನ್ ಆಸ್ ಇಂಟರ್ವಿನಿಂಗ್ ವೇರಿಯೇಬಲ್ಸ್. ಓಕೆ, ಅವರಿಗೆ ಮಕ್ಕಳಿಗೆ ಸಿಗೋಕ್ಕಂಥ ಒಳ್ಳೆ ಟೀಚಿಂಗ್ ಎನ್ವಿರಾನ್ಮೆಂಟ್ ಇರ್ಬೋದು, ಅವ್ರಿಗೆ ಮೆಥಡ್ಸ್ ಇರ್ಬೋದು, ಸ್ಟ್ರಾಟಜೀಸ್ ಇರ್ಬೋದು, ಒಂದು ಟ್ಯಾಕ್ಟಿಕ್ಸ್ ಇರ್ಬೋದು, ಅದೆಲ್ಲ ಬಂದ್ಬಿಟ್ಟು ಇಲ್ಲಿ ಇಂಟರ್ವಿನಿಂಗ್ ವೇರಿಯೇಬಲ್ಸ್ ಥರ ವರ್ಕ್ ಆಗುತ್ತೆ. ಓಕೆ, ನೆಕ್ಸ್ಟು ಫಂಕ್ಷನ್ಸ್ ಆಫ್ ಟೀಚಿಂಗ್ ವೇರಿಯೇಬಲ್ಸ್. ನೋಡಿ, ಟೀಚಿಂಗ್ ವೇರಿಯೇಬಲ್ಸ್ 3 ಫಂಕ್ಷನ್ಸ್ ಇದೆ. ಒಂದು ಡಯಾಗ್ನೋಸ್ಟಿಕ್ ಫಂಕ್ಷನ್ನು, ನೆಕ್ಸ್ಟು ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್ನು, ಅದೇ ರೀತಿ ಇವ್ಯಾಲ್ಯೂಟಿವ್ ಫಂಕ್ಷನ್ ಇದೆ. ಸೊ ನಾನು ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಥಿಂಕ್ ಒಬ್ಬ ಡಾಕ್ಟರು ಇನ್ನೊಬ್ಬ ಪೇಷಂಟ್ ಇರ್ತಾರೆ, ಡಾಕ್ಟರ್ ಮತ್ತು ಪೇಷಂಟ್ ಇರ್ತಾರೆ. ಇಲ್ಲೇನಾಗುತ್ತೆ, ಪೇಷಂಟಿಗೆ ಒಂದು ಕಾಯಿಲೆ ಬಂದಿರುತ್ತೆ. ಓಕೆ, ಜ್ವರ ಇರ್ಬೋದು, ಮೈಕೈ ನೋವು ಇರ್ಬೋದು, ಕೆಮ್ಮು ನೆಗಡಿ ಇರ್ಬೋದು, ಏನೇ ಒಂದಿರ್ಬೋದು. ಅವನೇನು ಮಾಡ್ತಾನೆ, ಡಾಕ್ಟರ್ ಹತ್ರ ಬರ್ತಾನೆ, ನನಗೆ ಮೈ ಹುಷಾರಿಲ್ಲ, ಒಂದ್ಸಲಿ ಚೆಕ್ ಮಾಡಿ ಅಂತ ಬರ್ತಾನೆ. ಡಾಕ್ಟರ್ ಏನು ಮಾಡ್ತಾನೆ, ಪೇಷಂಟ್ನ ಡಯಾಗ್ನೋಸ್ ಮಾಡ್ತಾನೆ. ಏನಾಗಿದೆ, ಏನೇನಾಗಿದೆ, ಬ್ಲಡ್ ಚೆಕ್ ಮಾಡೋದಿರ್ಬೋದು, ಏನಾದರೂ BP ಚೆಕ್ ಮಾಡೋದಿರ್ಬೋದು, ಅದೆಲ್ಲ ಒಂದು ಏನಾಗಿದೆ ಅಂತ ಡಯಾಗ್ನೋಸ್ ಮಾಡ್ತಾನೆ. ಆಗ ಡಾಕ್ಟ್ರಿಗೆ ಗೊತ್ತಾಗುತ್ತೆ ಏನಾಗಿದೆ, ಪೇಷಂಟ್ ಕಂಡೀಷನ್ ಏನಿದೆ ಅಂತ. ಆವಾಗ ಡಾಕ್ಟ್ರ್ ಏನು ಮಾಡ್ತಾನೆ, ಒಂದು ಪ್ರಿಸ್ಕ್ರಿಪ್ಷನ್ನ ಕೊಡ್ತಾನೆ. ಪ್ರಿಸ್ಕ್ರಿಪ್ಷನ್ ಬರೀತಾರಲ್ಲ ಡಾಕ್ಟ್ರು, ಟ್ಯಾಬ್ಲೆಟ್ಸ್ ಇರ್ಬೋದು, ಇಂಜೆಕ್ಷನ್ ಇರ್ಬೋದು, ಏನಾದ್ರು ಬರೀತಾರಲ್ಲ, ಪ್ರಿಸ್ಕ್ರಿಪ್ಷನ್ನ ಡಾಕ್ಟ್ರು ಬರೀತಾನೆ. ಅದರ ಆ ಪ್ರಿಸ್ಕ್ರಿಪ್ಷನಲ್ಲಿ ಏನಿದೆ, ಆ ಟ್ಯಾಬ್ಲೆಟ್ಸ್ನ ದಿನಕ್ಕೆ ಇಷ್ಟು ತೊಗೊಳ್ಳಿ, ಇಂಜೆಕ್ಷನ್ ತೊಗೊಳ್ಳಿ ಅಂತ ಪ್ರಿಸ್ಕ್ರಿಪ್ಷನ್ ಡಾಕ್ಟರ್ ಬರೀತಾನೆ. ಅದೇ ರೀತಿ ಪೇಷಂಟು ಒಂದು 3 ದಿನ ತೊಗೊಳ್ತಾನೆ. ಅದಾದಮೇಲೆ ಡಾಕ್ಟ್ರ್ ಹೇಳ್ತಾರೆ 3 ದಿನ ಆದಮೇಲೆ ಬನ್ನಿ ವಾಪಸ್ಸು ಅಂತ. ಓಕೆ, ಎಲ್ಲ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಡಯಾಗ್ನೋಸ್ ಆಯಿತು. ನೆಕ್ಸ್ಟು 3 ದಿನ ಆದಮೇಲೆ ಪೇಷಂಟ್ ಬರ್ತಾನೆ.
ದೆನ್ ಡಾಕ್ಟರ್ ಇವ್ಯಾಲ್ಯೂಯೇಟ್ ದ ಪೇಷಂಟ್. ಡಾಕ್ಟರ್ ಏನು ಮಾಡ್ತಾನೆ, ಪೇಷಂಟ್ನ ಇವ್ಯಾಲ್ಯೂಯೇಟ್ ಮಾಡ್ತಾನೆ. ಏನು ಪ್ರೊಸೆಸ್, ಏನು ಜ್ವರ ಬಿಟ್ಟಿದೆಯಾ, ಮೈಕೈ ನೋವು ಹೋಗಿದೆಯಾ, ಒಂದು ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಮಾಡ್ತಾನೆ. ಈಗ ಪೇಷಂಟ್ ಹೇಗಿದ್ದಾನೆ ಅಂತ ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ತಾನೆ. ಈ ಪ್ರೋಸೆಸ್ ಏನಿದೆ ಇದನ್ನು ನಾವು ಟೀಚಿಂಗ್ನ ಅಡಾಪ್ಟ್ ಮಾಡ್ಕೋಬೇಕು ಅಷ್ಟೇ. ಈ ಟೀಚಿಂಗ್ನ ಅಡಾಪ್ಟ್ ಮಾಡಿಕೊಂಡ್ರೆ ಡಯಾಗ್ನೋಸ್ಟಿಕ್ಕು, ಪ್ರಿಸ್ಕ್ರಿಪ್ಟಿವ್ ಮತ್ತು ಇವ್ಯಾಲ್ಯೂಟಿವ್ ಫಂಕ್ಷನ್ನ ಅಡಾಪ್ಟ್ ಮಾಡಿಕೊಂಡ್ರೆ ಒಂದೊಂದಾಗಿ ಏನೇನು ಇದೆ ಅಂತ ನೋಡೋಣ. ಸಿ, ಡಯಾಗ್ನೋಸ್ಟಿಕ್ ಫಂಕ್ಷನ್ಸ್ದು ಮೇನ್ ಗೋಲ್ ಏನು, ಡಿಸೈರಬಲ್ ಚೇಂಜಸ್ ಇನ್ ದ ಬಿಹೇವಿಯರ್ ಆಫ್ ದ ಸ್ಟೂಡೆಂಟ್. ಅಂದರೆ ನೋಡಿ, ಟೀಚಿಂಗ್ ಎಲ್ಲೇ ಬರಲಿ, ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಏನೇ ಬಂದ್ರೂ ಮೇನ್ ಗೋಲು ಡಿಸೈರಬಲ್ ಚೇಂಜಸ್ ಇನ್ ದ ಬಿಹೇವಿಯರ್ ಆಫ್ ದ ಸ್ಟೂಡೆಂಟ್ಸೇ ಮೇನ್ ಗೋಲ್ ಇರುತ್ತೆ. ದ ಇನಿಷಿಯಲ್ ಟಾಸ್ಕ್ ನೀಡ್ ಎ ಪ್ರಾಪರ್ ಡಯಾಗ್ನೋಸಿಸ್ ಫಾರ್ ದ ಪರ್ಸೆಪ್ಷನ್ ಆಫ್ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್. ಓಕೆ, ನಾನು ಹೇಳ್ದಂಗೆ ನೆಕ್ಸ್ಟು ಫಾರ್ ಬ್ರಿಂಗಿಂಗ್ ಡಿಸೈರಬಲ್ ಬಿಹೇವಿಯರಲ್ ಚೇಂಜಸ್ ಇನ್ ದ ಸ್ಟೂಡೆಂಟ್. ಓಕೆ, ಅಕಾರ್ಡಿಂಗ್ಲಿ ಎ ಟೀಚರ್ ಹ್ಯಾಸ್ ಟು ಪರ್ಫಾರ್ಮ್ ದ ಫಾಲೋಯಿಂಗ್ ಡಯಾಗ್ನೋಸ್ಟಿಕ್ ಫಂಕ್ಷನ್ಸ್. ಯಾವ್ಯಾವ ಡಯಾಗ್ನೋಸ್ಟಿಕ್ ಫಂಕ್ಷನ್ಸ್ ನೋಡೋಣ. ಒಂದು, ಈ ಹ್ಯಾಸ್ ಟು ಡಯಾಗ್ನೋಸ್ ದ ಎಂಟೈರ್ ಬಿಹೇವಿಯರ್ ಆಫ್ ದ ಸ್ಟೂಡೆಂಟ್. ಟೀಚರ್ ಏನು ಮಾಡ್ತಾರೆ, ಹ್ಯಾಸ್ ಟು ಡಯಾಗ್ನೋಸ್ ದ ಎಂಟೈರ್ ಬಿಹೇವಿಯರ್ ಆಫ್ ದ ಸ್ಟೂಡೆಂಟ್. ಮೊದಲು ಏನು ಅವನ ಇನಿಷಿಯಲ್ ಪೊಟೆನ್ಷಿಯಲ್ ಏನು, ಇನ್ ಟರ್ಮ್ಸ್ ಆಫ್ ಕಾಗ್ನಿಟಿವ್ ಇರ್ಬೋದು, ಕಾಗ್ನಿಟಿವ್ ಇರ್ಬೋದು, ಅಥವಾ ಎಫೆಕ್ಟಿವ್ ಇರ್ಬೋದು. ಇನ್ ಟರ್ಮ್ಸ್ ಆಫ್ ಅದರಲ್ಲೆಲ್ಲ ಏನು ಅವ್ನ ಮೆಂಟಲ್, ಇಂಟೆಲೆಕ್ಚುಯಲ್ ಇರ್ಬೋದು, ರ್ಯಾಷನಲ್ ಥಿಂಕಿಂಗ್ ಇರ್ಬೋದು, ಅವ್ನ ಮೂವಿಂಗು, ಎಮೋಷ್ನಲ್ ಏನೇನಿದೆ ಅದರ ಎಬಿಲಿಟೀಸ್ ಎಲ್ಲ ತಿಳ್ಕೊಂಡು ಅದನ್ನು ಡಯಾಗ್ನೋಸ್ ಮಾಡೋದಿದೆಯಲ್ಲ, ಇದು ಫಸ್ಟ್ ಫಂಕ್ಷನ್. ಓಕೆ, ಸಮ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ನಾವು ಹೇಳ್ತೀವಿ ಇದನ್ನ. ಅದೇ ರೀತಿ ಹಿ ಹ್ಯಾಸ್ ಟು ಡಯಾಗ್ನೈಸ್ ಆ್ಯಂಡ್ ಫಾರ್ಮುಲೇಟ್ ಸ್ಪೆಸಿಫಿಕ್ ಎಜುಕೇಷನಲ್ ಆಬ್ಜೆಕ್ಟಿವ್ಸ್. ಓಕೆ, ಡಯಾಗ್ನೈಸ್ ಮಾಡಬೇಕಾದ್ರೆ ಹಿ ಹ್ಯಾಸ್ ಟು ಫಾರ್ಮುಲೇಟ್ ಸಮ್ ಸ್ಪೆಸಿಫಿಕ್ ಎಜುಕೇಷನಲ್ ಆಬ್ಜೆಕ್ಟಿವ್ಸ್, the type and amount of behavioral changes he wants to introduce in the student in the light of entering behavior and environmental condition. ನೋಡಿ, ಈ ಒಂದು ಸ್ಪೆಸಿಫಿಕ್ ಎಜುಕೇಷನಲ್ ಆಬ್ಜೆಕ್ಟಿವ್ಸ್ ಇದ್ದರೆ ಮಾತ್ರ ವಿ ನೀಡ್ ಟು ಚೇಂಜ್ ದ ಬಿಹೇವಿಯರ್ ಆಫ್ ದ ಸ್ಟೂಡೆಂಟ್ ಅಂತ ಹೇಳ್ಬೋದು. ಓಕೆ, he has to analyze the content. ನೋಡಿ, he has to analyze the content, instruction materials, environmental facilities available for carrying out this task. ನೋಡಿ, ಆ ಆಬ್ಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಟೀಚರ್ ಏನು ಮಾಡಬೇಕು, he has to analyze the instruction material ಕರೆಕ್ಟಾಗಿದೆಯಾ, ಕಂಟೆಂಟ್ ಕರೆಕ್ಟಾಗಿದೆಯಾ, ಎನ್ವಿರಾನ್ಮೆಂಟಲ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿರೋದು ಕರೆಕ್ಟಾಗಿದೆಯಾ ಅಂತ ಎಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ he has to diagnose his own potential and capabilities. ನೋಡಿ, ಡಯಾಗ್ನೋಸ್ಟಿಕ್ ಫಂಕ್ಷನ್ ಅಂದ ತಕ್ಷಣ ಬರೀ ಟೀಚರ್ ಸ್ಟೂಡೆಂಟ್ನ ಡಯಾಗ್ನೋಸ್ ಮಾಡೋದ ಅಥವಾ ಪೇಷಂಟ್ ಡಯಾಗ್ನೋಸ್ ಮಾಡೋದ ಅಲ್ಲ. ಇಲ್ಲೇನಾಗುತ್ತೆ, ಟೀಚರು ಸೆಲ್ಫ್ ಡಯಾಗ್ನೋಸಿಸ್ ಟೆಸ್ಟ್ನ ಮಾಡ್ಕೋಬೇಕಾಗುತ್ತೆ. ಅಂದರೆ ಟೀಚರ್ ಪೊಟೆನ್ಷಿಯಲ್ ಏನಿದೆ, ಟೀಚರ್ ಕೆಪಬಿಲಿಟೀಸ್ ಏನಿದೆ, ನಾನು ಈಗ ನನ್ನ ಪೊಟೆನ್ಷಿಯಲ್ ಇಟ್ಕೊಂಡು, ನನ್ನ ಕೆಪಬಿಲಿಟೀಸ್ ಇಟ್ಕೊಂಡು ನಾನು ಸ್ಟೂಡೆಂಟಲ್ಲಿ ಒಂದು ಡಿಸೈರ್ಡ್ ಇಂಪ್ರೂವ್ಮೆಂಟ್ನ ನಾನು ತರೋಕ್ಕೆ ನಾನು ಸಾಧ್ಯನಾ ಅಂತ ಟೀಚರು ಅವರಲ್ಲೇ ಒಂದು ಕ್ವಶನ್ ಮಾಡ್ಕೋಬೇಕಾಗುತ್ತೆ. ಇವಾಗ ಹುಡುಗರು ತುಂಬ ಬುದ್ಧಿವಂತರಾಗಿರೋದ್ರಿಂದ ಸೊ ಟೀಚರ್ ಹ್ಯಾಸ್ ಟು ಡೂ ಸಮ್ ಸೆಲ್ಫ್ ಅನಾಲಿಸಿಸ್ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅಂದರೆ ಅವ್ರ ಪೊಟೆನ್ಷಿಯಲ್ ಏನಿದೆ ಮತ್ತು ಅವ್ರ ಕೆಪಬಿಲಿಟೀಸ್ ಏನಿದೆ, ಅವ್ರ ಕಮ್ಯುನಿಕೇಷನ್ ಸ್ಕಿಲ್ ಇದೆ, ಅವ್ರ ಇನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಮಾಡಿರೋದು ಕರೆಕ್ಟಾಗಿದೆಯಾ, ಅವ್ರ ಕಂಟೆಂಟ್ ಕರೆಕ್ಟಾಗಿದೆಯಾ, ಓಕೆ, ಅವ್ರ ಇಂಟ್ರ್ಯಾಕ್ಟಿವ್ ವಿತ್ ಸ್ಟೂಡೆಂಟ್ ಇಂಟ್ರ್ಯಾಕ್ಷನ್ ಎಬಿಲಿಟಿ ಹೇಗಿದೆ, ಇದನ್ನೆಲ್ಲ ಒಂದು ಸೆಲ್ಫ್ ಅಸೆಸ್ಮೆಂಟ್ ಮಾಡಿಕೊಂಡು ಅದು ಒಂದು ಡಿಸೈರ್ಡ್ ಲೆವೆಲ್ಕಿಂತ ಕಮ್ಮಿ ಇತ್ತು ಅಂದರೆ ಹಿ ಹ್ಯಾಸ್ ಟು ಇಂಪ್ರೂವ್ ದಿಸ್ ಡಿಸೈರ್ಡ್ ಲೆವೆಲ್, ಇಂಪ್ರೂವ್ ಮಾಡ್ಕೊಂಬಿಟ್ಟು ನಂತರ ಒಂದು ಅವರು ಏನಿದೆ ಟಾಸ್ಕ್ನ ಕ್ಯಾರಿ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ಇಚ್ಛೆಪಡ್ತೀನಿ. ಆ ಥರ ಮಾಡಿದ್ದೇ ಆಯಿತು ಅಂದರೆ ಈ ಶಿ ಅಂದರೆ ಯಾವ ಟೀಚರ್ ಇರ್ತಾರೆ ದೇ ವಿಲ್ ಗೆಟ್ ದ ಸಕ್ಸಸ್ ಆಬ್ವಿಯಸ್ಲಿ ಅಂತ ಹೇಳ್ಬೋದು. ನೋಡಿ, ಈ ಡಯಾಗ್ನೋಸಿಸ್ ಆದಮೇಲೆ ನೆಕ್ಸ್ಟ್ ಬರೋದು ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್ನು. ಸೊ ಇಲ್ಲೇನಾಗುತ್ತೆ, ಆನ್ ದ ಬೇಸಿಸ್ ಆಫ್ ಡಯಾಗ್ನೋಸಿಸ್ ಏನು ಡಯಾಗ್ನೋಸಿಸ್ ಮಾಡಿದ್ದೀವಿ ಅದಾದಮೇಲೆ ಒಂದು ಪ್ರಿಸ್ಕ್ರಿಪ್ಷನ್, ಡಾಕ್ಟರ್ ಹೇಗೆ ಪ್ರಿಸ್ಕ್ರಿಪ್ಷನ್ ಬರೀತಾರೋ ಅದೇ ರೀತಿ ಟೀಚರ್ ಟೇಕ್ಸ್ ಡಿಸಿಷನ್ ಅಬೌಟ್ ನೀಡೆಡ್ ಪ್ರಿಸ್ಕ್ರಿಪ್ಷನ್. ಏನಕ್ಕೆ ಪ್ರಿಸ್ಕ್ರಿಪ್ಷನ್ ಅಂತಾರೆ ಅಂದರೆ ಟು ಅಚೀವ್ ಸರ್ಟೈನ್ ಆರ್ ಇಂಟೆಂಡೆಡ್ ಆಬ್ಜೆಕ್ಟಿವ್ಸ್. ಏನು ಆಬ್ಜೆಕ್ಟಿವ್ಸು, ನಮ್ದು ಏನು ಆಬ್ಜೆಕ್ಟಿವ್ಸು, ಚೇಂಜಿಂಗ್ ಇನ್ ದ ಬಿಹೇವಿಯರ್ ಆಫ್ ದ ಸ್ಟೂಡೆಂಟ್ಸ್ ಇರ್ಬೋದು, ಓಕೆ, ಲರ್ನಿಂಗ್ ಕರ್ವ್ನ ಇಂಪ್ರೂವ್ ಮಾಡೋದಿರ್ಬೋದು. ಆ ಥರ ಕೆಲವು ಆಬ್ಜೆಕ್ಟಿವ್ಸ್ನ ನಾವು ಹೆಚ್ಚಿಗೆ ಮಾಡೋದಕ್ಕೋಸ್ಕರ
ಒಂದು ಪ್ರಿಸ್ಕ್ರಿಪ್ಷನ್ನ ತಯಾರು ಮಾಡಬೇಕಾಗುತ್ತೆ. ಯಾರು ಮಾಡ್ತಾರೆ? ಫ್ಯಾಕಲ್ಟೀಸ್ ಅಥವಾ ಟೀಚರ್ಸ್ ಮಾಡ್ತಾರೆ ಆಫ್ಟರ್ ದ ಡಯಾಗ್ನೋಸಿಸ್ ಫಂಕ್ಷನ್. ಓಕೆ, ಏನಾಗುತ್ತೆ ಇಲ್ಲಿ? ಟು ಅಕಂಪ್ಲಿಷ್ ದೀಸ್ ಆಬ್ಜೆಕ್ಟಿವ್ಸ್, ಈ ಆಬ್ಜೆಕ್ಟಿವ್ಸ್ನ ಅಕಂಪ್ಲಿಷ್ ಮಾಡೋದಕ್ಕೋಸ್ಕರ ಇಟ್ ನೀಡ್ಸ್ ಆ್ಯನ್ ಅಪ್ರೋಪ್ರಿಯೇಟ್ ಇಂಟರಾಕ್ಷನ್, ಅಂದರೆ ಒಂದು ಇಂಟ್ರಾಕ್ಷನ್ ಏರ್ಪಡುತ್ತೆ. ಯಾರ ಮಧ್ಯೆ? ಸ್ಟೂಡೆಂಟ್ ಮಧ್ಯೆ ಟೀಚರ್ ಮಧ್ಯೆ ಒಂದು ಇಂಟ್ರಾಕ್ಷನ್ ಏರ್ಪಡುತ್ತೆ. ವಿಚ್ ಇನ್ ಟರ್ನ್ ನೀಡ್ಸ್ ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ದ ಇಂಟರ್ವಿನಿಂಗ್ ವೇರಿಯೇಬಲ್ಸ್ ಬೈ ದ ಟೀಚರ್. ಸೊ ಲಾಸ್ಟ್ ನೀವು ತಿಳ್ಕೊಂಡಾಗೆ ಇಂಟರ್ವಿನಿಂಗ್ ವೇರಿಯೇಬಲ್ಸ್ ಯಾವ್ದು ಅಂತ ನಾವು ತಿಳ್ಕೊಂಡಿದ್ವಿ. ಅದನ್ನು ಇಂಟ್ರಾಕ್ಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ನಡೀಬೇಕಾದ್ರೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಅದ್ರದ್ದು ಇಂಟರ್ವಿನಿಂಗ್ ವೇರಿಯೇಬಲ್ಸ್ ಯುಟಿಲೈಸೇಷನ್ನು ಟೀಚರು ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ನೋಡೋದಾದರೆ ನೋಡಿ, ಸೆಲೆಕ್ಟಿಂಗ್ ಅಪ್ರಾಪ್ರಿಯೇಟ್ ಕಂಟೆಂಟ್ ಆ್ಯಂಡ್ ಆರ್ಗನೈಸ್ ದೆಮ್ ಇಂಟು ಪ್ರಾಪರ್ ಸೀಕ್ವೆನ್ಸ್. ಒಂದು ಅಪ್ರಾಪ್ರಿಯೇಟ್ ಕಂಟೆಂಟ್ ರೆಡಿ ಮಾಡಿಕೊಂಡು ಅದನ್ನು ಸೀಕ್ವೆನ್ಸಲ್ಲಿ ಆರ್ಗನೈಸ್ ಮಾಡೋದಿರ್ಬೋದು, ಅಥವಾ ಸೆಲೆಕ್ಟಿಂಗ್ ಪ್ರಾಪರ್ ಟೀಚಿಂಗ್ ಟೆಕ್ನಿಕ್ಸ್ ಅಥವಾ ಸ್ಟ್ರಾಟಜೀಸ್. ಏನಕ್ಕೆ? ಇಂಟೆಂಡೆಡ್ ಆಬ್ಜೆಕ್ಟಿವ್ಸ್ ಏನಿದೆ ನಮ್ಮದು, ಆ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡೋದಕ್ಕೋಸ್ಕರ ಟೀಚರ್ ಏನು ಮಾಡಬೇಕಾಗುತ್ತೆ? ಒಂದು ಟೀಚಿಂಗ್ ಟೆಕ್ನಿಕ್ಸ್ ಏನಿದೆ ಅದು ಪ್ರಾಪರ್ ಟೀಚಿಂಗ್ ಟೆಕ್ನಿಕ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅಥವಾ ಅವ್ರು ಪಾಠ ಮಾಡ್ತಕ್ಕಂಥ ಏನೇ ಸ್ಟ್ರಾಟಜೀಸ್ ಇರ್ಬೋದು, ಮತ್ತು ಫೀಡ್ಬ್ಯಾಕ್ ಡಿವೈಸಸ್. ನೋಡಿ, ಇಂಪಾರ್ಟೆಂಟ್ ಅಂದರೆ ಫೀಡ್ಬ್ಯಾಕ್ ಡಿವೈಸಸ್. ನೋಡಿ, ಮಕ್ಕಳು ನಮಗೆ ಕ್ವಶನ್ ಕೇಳಿಲ್ಲ, ಮಕ್ಕಳು ಏನಾದರೂ ರಿಪ್ಲೈ ಮಾಡಲಿಲ್ಲ ಅಂದರೆ ಹೋಲ್ ಸಿಸ್ಟಮ್ ಏನಾಗುತ್ತೆ? ಒಂದು ಸಿಸ್ಟಮ್ ಇದೆಯಲ್ಲ ಟೀಚಿಂಗ್ ಮಾಡೋದು, ಅದು ಕೊಲಾಪ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಮಕ್ಕಳಿಗೆ ಅರ್ಥ ಆಗಿಲ್ಲ ಅಂದರೆ ಅವ್ರೇನು ನಮಗೆ ಕ್ವಶನ್ ಕೇಳ್ತಾರೆ? ಸೊ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅರ್ಥ ಆದರೆ ಮಾತ್ರ ಈ ಫೀಡ್ಬ್ಯಾಕ್ ಡಿವೈಸ್ ಅಥವಾ ಮೆಕ್ಯಾನಿಸಮಿಂದ ದೇ ವಿಲ್ ಆಸ್ಕ್ ಕ್ವಶನ್ಸ್ ಇರ್ಬೋದು, ಅಥವಾ ದೇ ವಿಲ್ ರೈಸ್ ಕ್ವಶನ್ಸ್ ಇರ್ಬೋದು. ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಅದನ್ನು ಕೇಳ್ತಾರೆ. ಏನಾದರೂ ಪಾಠದ ಬಗ್ಗೆ ಅರ್ಥ ಆಗಿಲ್ಲ ಅಂದರೆ ಅದನ್ನು ಅವರು ಡೈರೆಕ್ಟಾಗಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಸೀಕಿಂಗ್ ಎಸೆನ್ಷಿಯಲ್ ಕೋಆಪ್ರೇಷನ್ ಫ್ರಮ್ ದ ಸ್ಟೂಡೆಂಟ್ ಫಾರ್ ದ ಪರ್ಪಸ್ ಆಫ್ ಪರ್ಪಸ್ಫುಲ್ ಇಂಟ್ರಾಕ್ಷನ್. ಆಬ್ವಿಯಸ್ಲಿ ವಿತೌಟ್ ಕೋಆಪ್ರೇಷನ್ ಫ್ರಮ್ ಸ್ಟೂಡೆಂಟ್ಸ್ ಇಲ್ಲ ಅಂದರೆ ಇಟ್ ವಿಲ್ ನಾಟ್ ಅಚೀವ್ ದ ಇಂಟೆಂಡೆಡ್ ಆಬ್ಜೆಕ್ಟಿವ್ಸ್. ಓಕೆ, ನೆಕ್ಸ್ಟು ಆಫ್ಟರ್ ಡಯಾಗ್ನೋಸಿಸ್ ಆಯಿತು, ಪ್ರಿಸ್ಕ್ರಿಪ್ಷನ್ ಆಯಿತು. ದ ಫೈನಲಿ ಕಮ್ಸ್ ಹಿಯರ್ ಇಟ್ ಈಸ್ ಇವ್ಯಾಲ್ಯೂಯೇಷನ್ ಫಂಕ್ಷನ್. ಇವ್ಯಾಲ್ಯೂಯೇಷನ್ ಫಂಕ್ಷನ್ ದೇರ್ ವಿಲ್ ಬಿ ಡಿಫ್ರೆಂಟ್ ಫಾರ್ಮ್ಸ್ ಇದೆ. ಒಂದು ಟೆಸ್ಟ್ ಕೊಡೋದಿರ್ಬೋದು, ಅಥವಾ ಅಬ್ಸರ್ವೇಷನ್ ಇರ್ಬೋದು, ಇಂಟರ್ವ್ಯೂ ಕಂಡಕ್ಟ್ ಮಾಡೋದಿರ್ಬೋದು, ಅಥವಾ ರೇಟಿಂಗ್ ಸ್ಕೇಲ್ಸ್ ಇರ್ಬೋದು, ಇನ್ವೆಂಟ್ರೀಸ್ ಅಥವಾ ಅನ್ಸ್ಟ್ರಕ್ಚರಲ್ ಪ್ರಾಜೆಕ್ಟ್ ಟೆಕ್ನಿಕ್ಸ್. ದೀಸ್ ಆರ್ ಆಲ್ ದ ಸಮ್ ಆಫ್ ದ ಎಕ್ಸಸೈಸ್ ಆಫ್ ಇವ್ಯಾಲ್ಯೂಯೇಷನ್ ಫಂಕ್ಷನ್. ಇದನ್ನು ಯೂಸ್ ಮಾಡಿ ಸ್ಟೂಡೆಂಟ್ನ ಇವ್ಯಾಲ್ಯೂಯೇಟ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಅದನ್ನು ಇವ್ಯಾಲ್ಯೂಯೇಟ್ ಫಂಕ್ಷನ್ ಅಂತ ಕರಿತೀವಿ. ಇವ್ಯಾಲ್ಯೂಯೇಟ್ ಫಂಕ್ಷನಲ್ಲಿ ಏನು ನೋಡ್ತಾರೆ ಅಂದರೆ, ನೋಡಿ, ನಾವು ಡಯಾಗ್ನೋಸಿಸ್ ಆಗಿರ್ಬೋದು ಅಥವಾ ಪ್ರಿಸ್ಕ್ರಿಪ್ಷನ್ ಏನು ಟೀಚಿಂಗ್ ಮಾಡಿದ್ದೀವಲ್ಲ, ಸಮ್ ಆಫ್ ದ ಸ್ಟ್ರಾಟಜೀಸ್ ಯೂಸ್ ಮಾಡ್ಕೊಂಡಿರ್ಬೋದು, ಏನು ಟೀಚಿಂಗ್ ಟೆಕ್ನಿಕ್ಸಿಂದ ಇರ್ಬೋದು, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದೀವಲ್ಲ, ಅದ್ರದ್ದು ಔಟ್ಕಮ್ ಏನು ಬಂದಿದೆ. ಔಟ್ಕಮ್ ಅಂದರೆ ಸ್ಟೂಡೆಂಟ್ಸಲ್ಲಿ ಆ ಬಿಹೇವಿಯರ್ ಚೇಂಜ್ ಆಗಿದೆ, ಅಥವಾ ಲರ್ನಿಂಗ್ ಕರ್ವ್ ಜಾಸ್ತಿ ಆಗಿದೆಯಾ, ಲರ್ನಿಂಗ್ ಏನೋ ಪ್ರೊಡ್ಯೂಸ್ ಆಗಿದೆಯಾ ಅವರಲ್ಲಿ ಅನ್ನೋದು ನೋಡೋದಕ್ಕೆ ನಾವು ಔಟ್ಕಮ್ಸ್ ಅಂತ ಕರಿತೀವಿ. ಆಫ್ ದ ಪರ್ಸ್ಪೆಕ್ಟಿವ್ ಫಂಕ್ಷನ್ ವಿಚ್ ಮೇ ಬಿ ಡಿಸೈಡ್ ಇನ್ ದ ಫಾರ್ಮ್ ಆಫ್ ರಿಯಲೈಸೇಷನ್ ಆಫ್ ಸ್ಟಿಪ್ಯುಲೇಟೆಡ್ ಆಬ್ಜೆಕ್ಟಿವ್ಸ್. ನೋಡಿ, ಈ ಆಬ್ಜೆಕ್ಟಿವ್ಸ್ನ ರೀಚ್ ಆಗಿದೆಯಾ ಅನ್ನೋದು ನೋಡೋದಕ್ಕೆ ಔಟ್ಕಮ್ಸ್ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಇನ್ ಕೇಸ್ ಆಬ್ಜೆಕ್ಟಿವ್ಸ್ ಆಬ್ಜೆಕ್ಟಿವ್ಸ್ ಏನಿದೆ ನಾವು ಅದನ್ನು ಅಚೀವ್ ಮಾಡೋಕ್ಕೆ ಆಗಿಲ್ಲ, ನಾವು ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡಿಲ್ಲ ಅಂದರೆ ಇಟ್ ಈಸ್ ಎ ಫೇಲ್ಯೂರ್ ಅಂತ ನಾವು ತಿಳ್ಕೊಬೇಕು. ಇಟ್ ಇಸ್ ಎ ಫೇಲ್ಯೂರ್ ಆಫ್ ಪ್ರಿಸ್ಕ್ರಿಪ್ಟಿವ್ ಫಂಕ್ಷನ್ ಐದರ್ ಡ್ಯೂ ಟು ಇಂಪ್ರಾಪರ್ ಡಯಾಗ್ನೋಸಿಸ್ ಆರ್ ಸಮ್ ಆಫ್ ದ ಸೀರಿಯಸ್ ಮಿಸ್ಟೇಕ್ಸ್ ಇನ್ ಪ್ರಿಸ್ಕ್ರೈಬಿಂಗ್. ಒಂದು ಡಯಾಗ್ನೋಸಿಸಲ್ಲಿ ನಾವು ತಪ್ಪು ಮಾಡಿದ್ದೀವಿ, ಇಲ್ಲ ನಾವು ಪ್ರಿಸ್ಕ್ರೈಬಿಂಗಲ್ಲಿ ತಪ್ಪು ಮಾಡಿದ್ದೀವಿ. ಸೊ ಈ ಥರ ಒಂದು ಫೇಲ್ಯೂರ್ ಆದಾಗ ಏನಾಗುತ್ತೆ? ನೆಕ್ಸ್ಟು ಕ್ಯಾರಿಂಗ್ ಔಟ್ ದ ಟ್ರೀಟ್ಮೆಂಟ್ ಟಾಸ್ಕ್. ಅಂದರೆ ಆ್ಯಕ್ಚುಯಲ್ ಟೀಚಿಂಗಲ್ಲಿ ಏನು ಮಾಡ್ಕೋಬೇಕು? ನಮ್ಮ ಸೆಲ್ಫ್ ಡಯಾಗ್ನೋಸಿಸ್ನ ನಾವು ಮಾಡ್ಕೋಬೇಕಾಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದ ಇವ್ಯಾಲ್ಯೂಯೇಟ್ ಫಂಕ್ಷನ್. ಇಲ್ಲಿ ಕೆಲವು ಟರ್ಮ್ಸ್ ಇದೆ. ಆ ಟರ್ಮ್ಸ್ ಡಿಫ್ರೆನ್ಸ್ನ ನಾವು ನೋಡೋದಾದರೆ, ಕಂಡೀಷನಿಂಗ್ ವರ್ಸಸ್ ಟೀಚಿಂಗ್ ಅಂತ ನೋಡೋದಾದರೆ, ಫಸ್ಟ್ ಟೀಚಿಂಗಲ್ಲಿ ಏನು ಹೇಳ್ತಾರೆ? ಟೀಚಿಂಗ್ ಏಮ್ಸ್ ಟು ಡೆವಲಪ್ಮೆಂಟ್ ಆಫ್ ಪೊಟೆನ್ಷಿಯಲ್ ಆ್ಯಂಡ್ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಅಂದರೆ ಒಂದು ಮೆಂಟಲ್ ಎಬಿಲಿಟಿನ ಡೆವಲಪ್ ಮಾಡೋದಕ್ಕೆ ಟೀಚಿಂಗ್ ಸಹಕಾರಿಯಾಗಿದೆ. ಮತ್ತು ಇದು ವೈಡರ್ ಆ್ಯಂಡ್ ಬ್ರಾಡರ್ ಸ್ಕೋಪಲ್ಲಿದೆ ಟೀಚಿಂಗು. ಅಂಡ್ ರೀಇನ್ಫೋರ್ಸ್ಮೆಂಟ್ ಈಸ್ ನಾಟ್ ನೆಸಸರಿ ಫಾರ್ ಟೀಚಿಂಗ್. ರೀಇನ್ಫೋರ್ಸ್ಮೆಂಟ್ ಅಂದರೆ ನೋಡಿ, ಇವಾಗ ಯಾರಾದರೂ ಕ್ಲಾಸ್ ತೊಗೊತಾ ಇರ್ತಾರೆ, ಅಟ್ ಶಾರ್ಪ್ 8 o'clock ಕ್ಲಾಸ್ ಬರಬೇಕು ಅಂದರೆ ಕೆಲವು ಮೋಸ್ಟ್ ಆಫ್ ಆಲ್ ದ ಸ್ಟೂಡೆಂಟ್ಸ್ ವಿಲ್ ಕಮ್ ಲೇಟ್ ಟು ದ ಕ್ಲಾಸಿಗೆ ಏನು ಮಾಡ್ತಾರೆ? ತುಂಬ ಜನ ಲೇಟ್ ಕಮರ್ಸ್ ಇರ್ತಾರೆ, ಲೇಟಾಗಿ ಬರ್ತಾ ಇರ್ತಾರೆ. ನಾವು 8 ಗಂಟೆಗೆ ಕ್ಲಾಸ್ ಮಾಡಿದರೆ ಅವರು 8:10, 8:15 ಹಿಂಗೆ 8:15 ತನಕ ಬರ್ತಾನೆ ಇರ್ತಾರೆ. ಆವಾಗ ಏನು ಮಾಡ್ತೀವಿ? ಒಂದು ರೀಇನ್ಫೋರ್ಸ್ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಕರೆಕ್ಟಾಗಿ ನೀನು 8 ಗಂಟೆಗೆ ಬರಬೇಕು, 8 ಗಂಟೆ ಮೇಲೆ ಬಂದರೆ ನಾವು ಒಳಗೆ ಕ್ಲಾಸಲ್ಲಿ ಅಲೋ ಮಾಡಲ್ಲ
ಅಂತ ಒಂದು ಕಂಡೀಷನ್ ಹಾಕಿದರೆ ಬರ್ತಾ ಅವರು 8 ಗಂಟೆಗೆ ಏನು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಒಂದು ರೀಎನ್ಫೋರ್ಸ್ಮೆಂಟ್ ಏನು ಅದು ಟೀಚಿಂಗಲ್ಲಿ ಇಲ್ಲ ಅಂತ ಒಂದು ಕ್ಯಾರೆಕ್ಟರಿಸ್ಟಿಕ್. ಮತ್ತು ಇನ್ ಟೀಚಿಂಗ್ ರಿಪಿಟೇಷನ್ ಆಫ್ ಟಾಟ್ ಸಬ್ಜೆಕ್ಟ್ ಮ್ಯಾಟರ್ ಈಸ್ ನಾಟ್ ನೆಸರಿ. ಯಾವಾಗಲೂ ಒಂದೇ ಇಟ್ಕೊಂಡು ರಿಪೀಟ್ ಮಾಡ್ತಾ ಇರ್ತೀವಲ್ಲ, ದಟ್ ಈಸ್ ನಾಟ್ ನೆಸರಿ ಇನ್ ದ ಟೀಚಿಂಗ್. ಒಂದು ಸಲ ಅಥವಾ 2 ಸಲ ಓಕೆ, ಬಟ್ ಮೆನಿ ಟೈಮ್ಸ್ ಇಟ್ ಇಸ್ ನಾಟ್ ಓಕೆ ಇನ್ ಟೀಚಿಂಗ್. In teaching there is a curriculum that is very comprehensive. Curriculum is very comprehensive in teaching, and here we use qualitative and quantitative techniques for the evaluation, and teaching is a broader process with various levels. We know that one. ಹಾಗಾದರೆ ಕಂಡೀಷನಿಂಗ್ ಏನು? ಕಂಡೀಷನಿಂಗ್ ಅಲ್ಲಿ ಇಂಟೆಲೆಕ್ಚುಯಲ್ನ ಚೇಂಜ್ ಮಾಡಿದರೆ ಇಲ್ಲಿ ಬಿಹೇವಿಯರ್ ಮತ್ತು ಲರ್ನಿಂಗ್ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ತೀವಿ. ನಾನು ಹೇಳಿದ್ನಲ್ಲ, ಏನು ಹ್ಯಾಬಿಟ್ಸು ಬಿಹೇವಿಯರ್ ಅಂದರೆ 8 ಗಂಟೆಗೆ ಬರಲಿಲ್ಲವೇ 8 ಗಂಟೆಗೆ ಬರೋ ಥರ ಮಾಡೋದು, ಇದೆಲ್ಲ ಅದೊಂದು ಬಿಹೇವಿಯರ್ ಚೇಂಜ್ ಆಗುತ್ತೆ. ಅದು ಮತ್ತು ಲರ್ನಿಂಗ್ ಹ್ಯಾಬಿಟ್ಸ್ನ ಚೇಂಜ್ ಮಾಡೋದು ಕಂಡೀಷನಿಂಗ್. ಓಕೆ, ನೆಕ್ಸ್ಟ್ ಸ್ಕೋಪ್ ಆಫ್ ಕಂಡೀಷನಿಂಗ್ ಈಸ್ ರಿಲೇಟಿವ್ಲಿ ನ್ಯಾರೋ. ವೆರಾಸ್ ಟೀಚಿಂಗಲ್ಲಿ ಒಂದು ಬ್ರಾಡರ್ ಸ್ಕೋಪ್ ಇದೆ, ಇಲ್ಲಿ ನ್ಯಾರೋ ಸ್ಕೋಪ್ ಇದೆ. ಓಕೆ, ಇದು ಟೀಚಿಂಗಲ್ಲಿ ಒಂದು ಬ್ರಾಡರ್ ಸ್ಕೋಪ್, ಈ ಥರ ಬ್ರಾಡರ್ ಇದ್ದರೆ ಇದು ಓನ್ಲಿ ನ್ಯಾರೋ ಇದೆ. ಓಕೆ, ರೀಇನ್ಫೋರ್ಸ್ಮೆಂಟ್ ಪ್ಲೇಸ್ ಎ ವೈಟಲ್ ರೋಲ್ ಇಯರ್. ನಾವು ನೋಡಿದ್ವಿ ರೀಇನ್ಫೋರ್ಸ್ಮೆಂಟ್ ಏನು ಅಂತ. ಅದೇ ರೀತಿ ಕಂಡೀಷನಿಂಗ್ ಈಸ್ ಡನ್ ಬೈ ದ ರಿಪಿಟೇಷನ್ ಆಫ್ ಬಿಹೇವಿಯರ್ ಟು ಬಿ ಅಕ್ವೈರ್ಡ್. ಇವಾಗ ಕಂಡೀಷನಿಂಗ್ ಒಂದು ಕಂಡೀಷನ್ ಅಂದರೆ ಒಂದು ಏನು, ಇದು ಆಗಲೇಬೇಕು, ಇದನ್ನು ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು ಅಂತ ಒಂದು ಕಂಡೀಷನ್ ಹಾಕಿದರೆ ಅದನ್ನು ಹೇಗೆ ನಾವು ಔಟ್ಕಮ್ ತರ್ತೀವಿ ಅಂದರೆ ಒಂದು ರಿಪಿಟೇಷನ್ನಿಂದನೇ ತರ್ತೀವಿ. ರಿಪಿಟೇಷನ್ ಆಫ್ ಬಿಹೇವಿಯರ್ನ ತರ್ತೀವಿ. ದಟ್ ಈಸ್ ನೆಸೆಸರಿ ಇನ್ ಕಂಡೀಷನಿಂಗ್. ಇನ್ ಕಂಡೀಷನಲ್ಲಿ ಕರಿಕ್ಯುಲಮ್ ಫಿಕ್ಸ್ ಇರುತ್ತೆ. ಅದೇ ರೀತಿ ಇವ್ಯಾಲ್ಯೂಯೇಷನ್ ಕಂಡೀಷನ್ ಈಸ್ ಡನ್ ಆನ್ ದ ಬೇಸಿಸ್ ಆಫ್ ಅಕ್ವಿಸಿಷನ್ ಆಫ್ ದ ಬಿಹೇವಿಯರ್ ಆರ್ ಹ್ಯಾಬಿಟ್. ಸ್ಟೂಡೆಂಟು ಯಾವ ರೀತಿ ಬಿಹೇವಿಯರ್ನ ಅಕ್ವಿಸಿಷನ್ ಮಾಡ್ಕೊಂಡು ಚೇಂಜಸ್ ಆಗಿದೆ ಮತ್ತು ಹ್ಯಾಬಿಟ್ನ ಯಾಕೆ ಕಲ್ಟಿವೇಟ್ ಮಾಡ್ಕೊಂಡಿದ್ದೇನೆ ಅದ್ರ ಮುಖಾಂತರ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಅದೇ ರೀತಿ ಕಂಡೀಷನಿಂಗ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಲೋಯೆಸ್ಟ್ ಲೆವೆಲ್ ಆಫ್ ದ ಎಂಟೈರ್ ಪ್ರೊಸೆಸ್ ಆಫ್ ಟೀಚಿಂಗ್. ಏನು ಪ್ರೊಸೆಸ್ ಆಫ್ ಟೀಚಿಂಗಲ್ಲಿ ಈ ಕಂಡೀಷನಿಂಗ್ನ ನಾವು ಲೋಯೆಸ್ಟ್ ಲೆವೆಲ್ ಅಂತ ಬೇಸಲ್ಲಿ ಕರಿತೀವಿ. ಓಕೆ, ಲೋಯೆಸ್ಟ್ ಲೆವೆಲ್ ಯಾವ್ದಾದ್ರು ಲೋಯೆಸ್ಟ್ ಲೆವೆಲ್ ಆಫ್ ಎಂಟೈರ್ ಪ್ರೊಸೆಸ್ ಟೀಚಿಂಗಲ್ಲಿದ್ದರೆ ಅದು ಕಂಡೀಷನಿಂಗ್. ಅದೇ ರೀತಿ ಟೀಚಿಂಗ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಇಟ್ ಈಸ್ ಅ ಪಾರ್ಟ್ ಆಫ್ ಟೀಚಿಂಗ್. ನಾವು ಟೀಚಿಂಗಲ್ಲಿ ಏನು ಮಾಡ್ತೀವಿ, ಟೀಚಿಂಗ್ ಮಾಡ್ಬೇಕಾದ್ರೆ ಎಲ್ಲದರಲ್ಲೂ ಯಾವುದೋ ಒಂದು ಟಾಪಿಕ್ ತೊಗೊಂಡ್ಬಿಟ್ಟು ಅದರದ್ದು ಎಲ್ಲ ಡಿಸ್ಕ್ರಿಪ್ಷನ್ ಇರ್ಬೋದು, ಅದರದ್ದು ಯೂಸಸ್ಸು, ಡಿಸಡ್ವಾಂಟೇಜಸ್ಸು, ಅಡ್ವಾಂಟೇಜಸ್ಸು, ಕಂಟೆಂಟ್ಸು ಎಲ್ಲದೂ ನಾವು ಹೇಳ್ತಾ ಹೋಗ್ತೀವಿ ಎಲ್ಲಿ ಟೀಚಿಂಗಲ್ಲಿ. ಬಟ್ ಆ ಥಿಯರಿಟಿಕಲ್ ನಾವೇನು ಕಲ್ತಿದ್ವಿ ಅದನ್ನು ಪ್ರಾಕ್ಟಿಕಲ್ ಮಾಡಬೇಕಂದ್ರೆ ನಾವು ಲ್ಯಾಬಲ್ಲಿ ಮಾಡಬೇಕು ಅಥವಾ ಎಲ್ಲಾದರೂ ಹೊರಗಡೆ ಮಾಡಬೇಕಲ್ವ. ಆ ಲ್ಯಾಬಲ್ಲಿ ಮತ್ತು ಹೊರಗಡೆ ನಾವೇನಾದ್ರು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ನಮಗೆ ಒಂದು ಇನ್ಸ್ಟ್ರಕ್ಷನ್ ಅವಶ್ಯಕತೆ ಇರುತ್ತೆ. ಓಕೆ, ನಮಗೊಂದು ಇನ್ಸ್ಟ್ರಕ್ಷನ್ ಅಂದರೆ ಒಂದು ಮ್ಯಾನ್ಯುವಲ್ ಇರ್ಬೋದು ಅಥವಾ ಯಾರಾದರೂ ಹೇಳೋದಿರ್ಬೋದು. ಅಂದರೆ ಸ್ಟೆಪ್ ಬೈ ಸ್ಟೆಪ್ ನೀನೇನು ಮಾಡಬೇಕು, 1 ಸ್ಟೆಪ್ ಅಥವಾ 2ನೇ ಸ್ಟೆಪ್ ಏನು ಮಾಡಬೇಕು, 3ನೇ ಸ್ಟೆಪ್, 4ನೇ ಸ್ಟೆಪ್ ಏನು ಮಾಡಬೇಕು, 5ನೇ ಸ್ಟೆಪ್ ಕನ್ಕ್ಲೂಷನ್ ಅಂತ ಇಟ್ಕೊಳ್ಳಿ. ಈ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇದೆಯಲ್ಲ ಅದು ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಅಂದರೆ ಯಾವ್ದಾದ್ರು ಒಬ್ಬರ ವ್ಯಕ್ತಿ ಇನ್ಸ್ಟ್ರಕ್ಟ್ ಮಾಡೋದ್ರಿಂದ ಇರ್ಬೋದು ಅಥವಾ ಮ್ಯಾನ್ಯುವಲಿಂದ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. ನೋಡಿ, ಸೇಮ್ ವೈಡ್ ಸ್ಕೋಪ್ ಟೀಚಿಂಗು, ಇಟ್ ಈಸ್ ಎ ಬೋತ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಇದೆ. ಟೀಚಿಂಗ್ ಈಸ್ ಎ ಮಾಡಿಫಿಕೇಷನ್ ಆಫ್ ಬಿಹೇವಿಯರ್, ಕಂಟಿನ್ಯೂಮ್ ಚೇಂಜಸ್ ಆಗ್ತಾನೆ ಇರುತ್ತೆ ಸ್ಟೂಡೆಂಟ್ಸಲ್ಲಿ. ಅದೇ ಡೆವಲಪ್ಮೆಂಟ್ ಆಫ್ ಪೊಟೆನ್ಷಿಯಲ್ ಆಫ್ ದ ಇಂಡಿವಿಜುವಲ್ ನೋಡಿದ್ದೀವಿ, ಅದಲ್ಲೇ ಸೇಮ್ ಇದೆ ಟೀಚಿಂಗಲ್ಲಿ. ಸೊ ಟೀಚಿಂಗ್ ಈಸ್ ಇಂಪಾರ್ಟೆಂಟ್ ಇನ್ ಸ್ಕೂಲ್ಸ್. ಎಲ್ಲೆಲ್ಲಿ ಹೇಳ್ಕೊಡ್ತಾರೆ, ಸ್ಕೂಲ್ಸು, ಲೈಬ್ರರಿ ಮತ್ತು ಪೊಲಿಟಿಕಲ್ ಗ್ರೂಪ್ ಅಥವಾ ಎಲ್ಲಾದರೂ ಇರ್ಬೋದು. ಅದೇ ರೀತಿ ಇನ್ಸ್ಟ್ರಕ್ಷನ್ನು ಇಟ್ ಈಸ್ ಆಲ್ಸೋ ನ್ಯಾರೋ ಆ್ಯಂಡ್ ಲಿಮಿಟೆಡ್ ಇರ್ಬೋದು. ಇಟ್ ಈಸ್ ಅ ಫಾರ್ಮಲ್, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಕಲಿಬೇಕಂದ್ರೆ ಒಂದು ಫಾರ್ಮಲ್ ವೇನಲ್ಲೇ ನಾವು ಕಲಿಬೇಕಾಗುತ್ತೆ. ಅದೇ ರೀತಿ ಇಟ್ ಈಸ್ ಅ ಪಾರ್ಟ್ ಆಫ್ ಟೀಚಿಂಗ್ ಪಾರ್ಟ್ ಇನ್ಸ್ಟ್ರಕ್ಷನ್ನು. ಸೊ ಇಲ್ಲೇನಾಗುತ್ತೆ, ಮೀನ್ಸ್ ಟು ಇಂಪಾರ್ಟ್ ನಾಲೆಡ್ಜ್ ಆಫ್ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್. ಒಂದು ಸೈನ್ಸ್ ಇರ್ಬೋದು, ಬೇರೆ ಸ್ಪೆಸಿಫಿಕ್ ಸಬ್ಜೆಕ್ಟ್ಸಲ್ಲಿ ನಾಲೆಡ್ಜ್ ಗೇನ್ ಮಾಡೋದಕ್ಕೋಸ್ಕರ ಇನ್ಸ್ಟ್ರಕ್ಷನ್ನ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿ ಇನ್ಸ್ಟ್ರಕ್ಷನ್ ಈಸ್ ಜನರಲಿ ಕನ್ಫೈನ್ಡ್ ಟು ಎ ಕ್ಲಾಸ್ ರೂಮ್. ಒಂದು ಕ್ಲಾಸ್ ರೂಮಲ್ಲಿ ಮಾತ್ರ ನಡೀತಕ್ಕಂಥದ್ದು ಇನ್ಸ್ಟ್ರಕ್ಷನ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಟೀಚಿಂಗ್ ಆ್ಯಂಡ್ ಇಂಡಾಕ್ಟ್ರಿನ್. ಟೀಚಿಂಗ್ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಇಂಡಾಕ್ಟ್ರಿನ್ ಅಂತ ಬಂದ್ಬಿಟ್ರೆ, ಸೊ ಒಂದು ಇಂಡಾಕ್ಟ್ರಿನ್ ಈಸ್ ಅ ಪ್ರೋಸೆಸ್ ಆಫ್ ಫಾರ್ಮಿಂಗ್ ಸರ್ಟೈನ್ ಬಿಲೀಫ್ಸ್. ಒಂದು ಯಾವುದೇ ವ್ಯಕ್ತಿಗಳಾಗಲಿ ಒಂದು ಸರ್ಟೈನ್ ಬಿಲೀಫ್ಸ್ನ ಫಾಲೋ ಮಾಡ್ತಿರ್ತಾರೆ. ಯಾವುದೇ ಥರ ಬಿಲೀಫ್ಸ್ ಆಗಿರ್ಬೋದು, ಆ ಸರ್ಟೈನ್ ಬಿಲೀಫ್ಸ್ನ ಅವರು ಫಾಲೋ ಮಾಡ್ತಿರ್ತಾರೆ. ಹಾಗಾಗಿ ಸಮ್ ಐಡಿಯಾಸ್ ಆರ್ ಇನ್ಫ್ಯೂಸ್ಡ್ ಇನ್ ದ ಮೈಂಡ್ ಆಫ್ ದ ಲರ್ನರ್ ಫ್ರಮ್ ದ ಬಿಗಿನಿಂಗ್. ಏನಾಗುತ್ತೆ, ಅಲ್ಲಿ ಆ ಐಡಿಯಾಸು ಅವ್ರ ಸ್ಟಾರ್ಟಿಂಗ್ ಟೀಚಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ
ಅವ್ರ ತಲೆಯಲ್ಲಿ ಅವು ಐಡಿಯಾಸ್ ಕೂತ್ಕೊಂಡ್ಬಿಡುತ್ತೆ. ಅದು ದೀಸ್ ಐಡಿಯಾಸ್ ಆರ್ ಕಂಟಿನ್ಯೂಸ್ಲಿ ಪುಟ್ ಇನ್ ದರ್ ಮೈಂಡ್ಸ್. ನೋಡಿ, ಕಂಟಿನ್ಯೂಸ್ಲಿ ಪುಟ್ ಇನ್ ದರ್ ಮೈಂಡ್ಸ್ ಆಫ್ ದ ಲರ್ನರ್ಸ್ ಆ್ಯಂಡ್ ಸಚ್ ಐಡಿಯಾಸ್ ಬಿಕಮ್ ದೇರ್ ಫರ್ಮ್ ಬಿಲೀವರ್ಸ್. ಆ ಐಡಿಯಾನ ಕಂಟಿನ್ಯೂಸ್ಲಿ ಅವ್ರ ತಲೆಯಲ್ಲಿ ಇದ್ದು ಅದೇನಾಗುತ್ತೆ, ಆ ಐಡಿಯಾನ ಅವರು ಫರ್ಮಾಗಿ ಬಿಲೀವ್ ಮಾಡ್ತಾರೆ. ಓಕೆ, ಅದನ್ನು ಇಂಡಾಕ್ಟ್ರಿನ್ ಅಂತ ಕರಿತೀವಿ. ಇದನ್ನು ಅಷ್ಟೇ ಸ್ಕೋಪ್ ಈಸ್ ವೆರಿ ನ್ಯಾರೋ, ದಟ್ ಈಸ್ ಏಮ್ ಟು ಚೇಂಜಿಂಗ್ ಸಮ್ ಬಿಲೀವ್ಸ್ ಆ್ಯಂಡ್ ಆಟಿಟ್ಯೂಡ್ಸ್ನ ಚೇಂಜ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅದೇ ರೀತಿ ಇಟ್ ಪೋಸ್ಟ್ ದ ಬಿಲೀವ್ ದಟ್ ದೇರ್ ಈಸ್ ಓನ್ಲಿ ಒನ್ ಸೊಲ್ಯೂಷನ್ ಟು ಎ ಪ್ರಾಬ್ಲಮ್. ಏನು ಅಂತ ಹೇಳುತ್ತೆ ಅಂದರೆ ಇಂಡಾಕ್ಟ್ರಿನೇಷನಲ್ಲಿ ಓನ್ಲಿ ಎಲ್ಲ ಪ್ರಾಬ್ಲಮ್ಗೂ ಓನ್ಲಿ ಒಂದೇ ಸೊಲ್ಯೂಷನ್ ಇದೆ ಅಂತ ಅವರು ತಿಳ್ಕೊಂಡಿರ್ತಾರೆ. ಅದೇ ರೀತಿ ದೆರ್ ಈಸ್ ನೋ ಫ್ರೀಡಮ್ ಫಾರ್ ದ ಚೈಲ್ಡ್ ಆ್ಯಂಡ್ ಡಿಸಿಪ್ಲಿನ್ ಈಸ್ ವೆರಿ ರಿಜಿಡ್ ಡಿಸಿಪ್ಲಿನ್ ಆ್ಯಕ್ಟಿವಿಟೀಸ್ ಇಲ್ಲಿ ಇಂಡಾಕ್ಟ್ರಿನ್ ಪ್ರೊಸೆಸಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಟ್ ಈಸ್ ಇಂಪಾರ್ಟೆಂಟ್ 5 ಕೀ ಬಿಹೇವಿಯರ್ಸ್ ಕೊಟ್ಟಿರೋದು ಬಾರಿಷ್ ವಿಜ್ಞಾನಿ 5 ಕೀ ಬಿಹೇವಿಯರ್ಸ್ ಕೊಟ್ಟಿದ್ದಾನೆ. ಯಾವುದೇನಂತ ನೋಡೋದಾದರೆ ಫಸ್ಟ್ ಒಂದು ಲೆಸನ್ ಕ್ಲಾರಿಟಿ. ಯಾವುದೇ ಟೀಚರಲ್ಲಿ ಒಂದು ಲೆಸನ್ ಕ್ಲಾರಿಟಿ ಇಲ್ಲದೆ ಪಾಠ ಮಾಡೋದಕ್ಕೆ ಹೋದರೆ ಅದು ಫ್ಲಾಪ್ ಶೋ ಅಂತಲೇ ನಾವು ತಿಳ್ಕೊಬೇಕು. ಲೆಸನ್ ಕ್ಲಾರಿಟಿ ಅಂದರೆ ನಾವು ಪಾಠ ಮಾಡಬೇಕಾದ್ರೆ ಬಿಗಿನಿಂಗಲ್ಲಿ ಏನು ಆರ್ಗನೈಸ್ ಮಾಡ್ಕೊಂಡಿದ್ದೀವಿ, ಟೀಚಿಂಗ್ ಟೆಕ್ನಿಕ್ಸ್ ಇರ್ಬೋದು ಅಥವಾ ಲೆಸನ್ ಪ್ಲ್ಯಾನ್ ಏನು ಮಾಡಿಕೊಂಡಿದ್ದೀವಿ ಅದೆಲ್ಲ ಆರ್ಗನೈಸ್ ಮಾಡಿಕೊಂಡು ಅದೇ ಥರ ನಾವು ಪಾಠ ಮಾಡಿ ಫಸ್ಟಿಂದ ಬಿಗಿನಿಂಗ್, ಅದಾದಮೇಲೆ ಸಮರಿ ಏನೇನು ಮಾಡಿದ್ವಿ ಅಟ್ ದ ಎಂಡ್ ಸಮರಿ ಕೊಡೋದಿದೆಯಲ್ಲ ಲೆಸನ್ ಬಗ್ಗೆ, ಒಂದು ಕ್ಲಾರಿಟಿ ಸಿಗುತ್ತೆ. ಒಂದು ನಾವೇನು ಲೆಸನ್ ಮಾಡಿದ್ದೀವಿ ಮತ್ತು ಮಕ್ಕಳಿಗೆ ಅರ್ಥ ಆಗಿದೆಯೋ ಇಲ್ಲ ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತಲ್ಲ, ಅದನ್ನು ನಾವು ಲೆಸನ್ ಕ್ಲಾರಿಟಿ ಅಂತ ಕರಿತೀವಿ. ಇಟ್ ಈಸ್ ಎ ಸ್ಟೆಪ್ ಬೈ ಸ್ಟೆಪ್ ಆರ್ಡರ್, ಓಕೆ, ವಿತ್ ಮಿನಿಮಲ್ ಡಿಸ್ಟ್ರಾಕ್ಷನ್ಸ್. ದೆನ್ ಇನ್ಸ್ಟ್ರಕ್ಷನಲ್ ವೆರೈಟಿ. ಸೊ ಇಲ್ಲಿ ಒಬ್ಬ ಟೀಚರ್ ಏನು ಮಾಡ್ತಾನೆ, ಒಂದೇ ಥರ ಹಲವಾರು ಟೀಚರ್ಸ್ ಒಂದೇ ಥರ ಇನ್ಸ್ಟ್ರಕ್ಷನ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಅವರಿಗೆ ಯಾವುದು ಇಷ್ಟ ಬಿಡುತ್ತೋ, ಅವ್ರ ಸ್ಟೂಡೆಂಟ್ಗೆ ಯಾವುದು ಓಕೆ ಅನಿಸುತ್ತೋ ಆ ರೀತಿ ಒಂದು ಇನ್ಸ್ಟ್ರಕ್ಷನಲ್ ಟೂಲ್ಸ್ನ ಅಥವಾ ಟೀಚಿಂಗ್ ಟೂಲ್ಸ್ನ ಟೀಚರ್ಸ್ ಯೂಸ್ ಮಾಡ್ತಾರೆ. ಇಟ್ ಮೈಟ್ ಬಿ ಎ ಟೆಕ್ನಾಲಜಿ ಇರ್ಬೋದು, ಮೆಟೀರಿಯಲ್ಸ್ ಇರ್ಬೋದು, ಆ್ಯಕ್ಟಿವಿಟೀಸ್ ಇರ್ಬೋದು, ಸ್ಪೇಸ್ ರಿಲೇಟೆಡ್ ಇರ್ಬೋದು ಅಥವಾ ಡಿಸ್ಪ್ಲೇಸ್ ಇರ್ಬೋದು. ದೀಸ್ ಆರ್ ದ ಟೀಚಿಂಗ್ ಟೂಲ್ಸ್ ಅಥವಾ ಇನ್ಸ್ಟ್ರಕ್ಷನಲ್ ವೆರೈಟಿ ಅಂತ ನಾವು ಹೇಳ್ತೀವಿ. ಯೂಸ್ ಎ ವೇರಿಯೇಷನ್ ಇನ್ ವಾಯ್ಸ್ ಆ್ಯಂಡ್ ಗೆಸ್ಚರ್. ನೋಡಿ, ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು ಅಥವಾ ಗೆಸ್ಚರ್ ಇರ್ಬೋದು, ಐ ಕಾಂಟ್ಯಾಕ್ಟ್ ಇರ್ಬೋದು, ಹಾವ ಭಾವ ಏನಂತೀವಿ ಗೆಸ್ಚರ್ಸು ಅದೆಲ್ಲ, ಮತ್ತು ರಿವಾರ್ಡ್ಸ್ ಕೊಡೋದಿರ್ಬೋದು, ರೀಇನ್ಫೋರ್ಸ್ಮೆಂಟ್ಸ್ ಇರ್ಬೋದು. ದೀಸ್ ಆರ್ ದ ಇನ್ಸ್ಟ್ರಕ್ಷನಲ್ ವೆರೈಟೀಸ್. ಅದರಲ್ಲೂ ಕ್ವಶನ್ ಕೇಳೋದಿರ್ಬೋದು, ಓಕೆ ಅವರು ಕ್ವಶನ್ ಕೇಳಲಿ ಅಂತ ಒಂದು ಮೋಟಿವೇಟ್ ಮಾಡೋದಿರ್ಬೋದು. ಅದೆಲ್ಲ ಬಂದುಬಿಟ್ಟು ಇನ್ಸ್ಟ್ರಕ್ಷನಲ್ ವೆರೈಟಿ ಇದರಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ಬರುತ್ತೆ, ಸೆಕೆಂಡ್ ಬಿಹೇವಿಯರ್. ಆ್ಯಂಡ್ ಥರ್ಡ್ ಬಿಹೇವಿಯರ್ ಈಸ್ ಟೀಚರ್ ಟಾಸ್ಕ್ ಓರಿಯೆಂಟೆಡ್. ಅಂದರೆ ಟು ಮ್ಯಾಕ್ಸಿಮೈಸ್ ದ ಟೈಮ್ ಸ್ಪೆಂಟ್. ನೋಡಿ, ಯಾವುದೇ ಟೀಚರು ಅವರು ಟೈಮ್, ನಾನು ಕ್ಲಾಸ್ ರೂಮ್ಗೆ ಎಂಟರ್ ಆಗಿದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಕ್ಲಾಸ್ ರೂಮಲ್ಲಿ ಎಂಟರ್ ಆಗಿದ್ದೀನಿ ಅಂದರೆ ಮ್ಯಾಕ್ಸಿಮಮ್ ಟೈಮ್, ಇವಾಗ 1 hour ಇದೆ ಕ್ಲಾಸಸ್ ಅಂದರೆ ಮ್ಯಾಕ್ಸಿಮಮ್ ಟೈಮ್ ಎದಕ್ಕೆ ಸ್ಪೆಂಡ್ ಮಾಡಬೇಕು ಅಂದರೆ ಒಂದು ಟೀಚಿಂಗ್ಗೆ ಮ್ಯಾಕ್ಸಿಮಮ್ ಟೈಮ್ನ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಅಂದರೆ ನೀವು ಮುಂದಾಲೋಚನೆ ಇಟ್ಕೊಂಡು ನೀವು ಕ್ಲಾಸ್ ರೂಮ್ಗೆ ಎಂಟ್ರಿ ಹೊಡಿಬೇಕಾಗುತ್ತೆ. ಓಕೆ, ಕ್ಲಾಸ್ ರೂಮ್ ಎಂಟ್ರಿ ಆಗಬೇಕಾಗುತ್ತೆ. ಒಂದು ತುಂಬ ಇಂಟ್ರಪ್ಷನ್ಸ್ ಇರುತ್ತೆ. ನೀವು ಅಟೆಂಡೆನ್ಸ್ ಹಾಕೋದಿರ್ಬೋದು, ಮತ್ತು ಬ್ಲೂ ಬುಕ್ಸ್ ಕೊಡೋದಿರ್ಬೋದು, ಅದೆಲ್ಲ ತುಂಬ ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ ಕೆಲವು ಸಲ. ಸೊ ಅದನ್ನೆಲ್ಲ ಕಟ್ ಆಫ್ ಮಾಡಿ ನಿಮ್ಮ ಟೈಮ್ನ, ಮ್ಯಾಕ್ಸಿಮಮ್ ಟೈಮ್ನ ಟೀಚಿಂಗಲ್ಲಿ ಕೊಡೋದಿದೆಯಲ್ಲ ಅದನ್ನು ಟೀಚರ್ ಟಾಸ್ಕ್ ಓರಿಯೆಂಟೆಡಲ್ಲಿ ಬಾರಿಷ್ ಹೇಳ್ತಾನೆ. ನೋಡಿ, ಫಾರ್ ಎಕ್ಸಾಂಪಲ್ ಇನ್ನೋವೇಟಬಲ್ ಇಂಟ್ರಪ್ಷನ್ಸ್ ಕ್ವಿಕ್ಲಿ ಇರುತ್ತೆ, ಎಕ್ಸ್ಪೆಡೇಟ್ ದ ಗಿವಿಂಗ್ ಆ್ಯಂಡ್ ದ ಕಲೆಕ್ಟಿಂಗ್ ಆಫ್ ಮೆಟೀರಿಯಲ್ಸ್ ಇರ್ಬೋದು, ಅಥವಾ ಪ್ರಿವೆಂಟಿಂಗ್ ಆರ್ ಕ್ವಿಕ್ಲಿ ಪುಟ್ ಆ್ಯಂಡ್ ಎಂಡ್ ಟು ಡಿಸ್ಟ್ರಾಕ್ಷನ್ ಬಿಹೇವಿಯರ್ ಇರ್ಬೋದು, ಟು ಆರ್ಗನೈಸ್ ದ ಲೆಸನ್ ವೆಲ್ ಆ್ಯಂಡ್ ಎಸ್ಟಾಬ್ಲಿಷ್ ಸ್ಮೂತ್ ಇಂಟ್ರಾಕ್ಷನ್. ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಟೀಚರ್ ಟಾಸ್ಕ್ ಓರಿಯೆಂಟೇಷನ್. ನೆಕ್ಸ್ಟ್ ಬಿಹೇವಿಯರ್ ಬಂದುಬಿಟ್ಟು ಎಂಗೇಜ್ಮೆಂಟ್ ಇನ್ ದ ಲರ್ನಿಂಗ್ ಪ್ರೊಸೆಸ್. ಯಾವ ಥರ ಎಂಗೇಜ್ಮೆಂಟ್, ಯಾರನ್ನು ಎಂಗೇಜ್ ಮಾಡ್ತೀವಿ ಲರ್ನಿಂಗ್ ಪ್ರೊಸೆಸಲ್ಲಿ ಅಂದರೆ ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ನ ಎಂಗೇಜ್ಮೆಂಟ್ ಮಾಡೋದಿದೆಯಲ್ಲ, ಅವರು ಒಂದು ಏನು ಕಲಿಕೆ ಬೇರೆ ಕಡೆ ಹೋಗ್ತಾ ಇರೋ ಹಾಗೆ ಅವ್ರನ್ನ ಎಂಗೇಜ್ ಮಾಡಿಕೊಂಡು ಇರೋದಿದೆಯಲ್ಲ ಅದನ್ನು ಎಂಗೇಜ್ಮೆಂಟ್ ಇನ್ ಲರ್ನಿಂಗ್ ಪ್ರೊಸೆಸ್ ಅಂತ ಕರಿತೀವಿ. ನೋಡಿ, ವಿತೌಟ್ ಎನಿ ಡಿಸ್ಟ್ರಪ್ಷನ್, ಕಾನ್ಸ್ಟಂಟ್ಲಿ ಮಾನಿಟರ್ ಎನಿ ಸೀಟ್ ವರ್ಕ್ ಆ್ಯಂಡ್ ಗ್ರೂಪ್ ವರ್ಕ್, ಸೆಟ್ ರೂಲ್ಸ್ ಫಾರ್ ವೆನ್ ಸ್ಟೂಡೆಂಟ್ಸ್ ಕ್ಯಾನ್ ಬಿ ಲೀವ್ ಕ್ಲಾಸ್ ವಿತೌಟ್ ಡಿಸ್ಟ್ರಪ್ಷನ್, ಕೀಪ್ ಎ ಡೈಲಿ ಶೆಡ್ಯೂಲ್. ನೋಡಿ, ಡೈಲಿ ಶೆಡ್ಯೂಲ್ ಇರ್ಬೋದು, ಕ್ಲಾಸ್ ಮುಗಿದ ತಕ್ಷಣ ಸ್ಟೂಡೆಂಟ್ಸ್ನ ಒಂದು ಬೇರೆ ಕ್ಲಾಸಸ್ಗೆ ಡಿಸ್ಟರ್ಬ್ ಮಾಡೋದಲ್ಲೇ ಲೀವ್ ಮಾಡೋದಿರ್ಬೋದು, ಅಥವಾ ಮಿನಿಮೈಸ್ ಕನ್ಫ್ಯೂಷನ್ ಆಫ್ ಸ್ಟೂಡೆಂಟ್ಸ್ ಇರ್ಬೋದು. ಗಿವ್ ಇಂಡಿಪೆಂಡೆಂಟ್ ವರ್ಕ್ ದಟ್ ಇಂಟ್ರೆಸ್ಟಿಂಗ್, ಏನು ಇಂಟ್ರೆಸ್ಟ್ ಇದೆ ಆ ಇಂಡಿಪೆಂಡೆಂಟ್ ವರ್ಕ್ನ ಮಕ್ಕಳಿಗೆ ಅಸೈನ್ ಮಾಡೋದಿರ್ಬೋದು. ಆ ರೀತಿ ಎಂಗೇಜ್ಮೆಂಟ್ ಮಾಡಿಕೊಂಡು ಲರ್ನಿಂಗ್ ಪ್ರೊಸೆಸ್ ಮಾಡೋದಿದೆಯಲ್ಲ
ಅದು ಒನ್ ಆಫ್ ದ ಕೀ ಬಿಹೇವಿಯರ್. ನೆಕ್ಸ್ಟ್ ಫಿಫ್ತ್ ಒನ್ ಆ್ಯಂಡ್ ಫೈನಲ್ ಕೀ ಬಿಹೇವಿಯರ್ ಬಂದ್ಬಿಟ್ಟು ಸ್ಟೂಡೆಂಟ್ ಸಕ್ಸಸ್ ರೇಟ್. ಸೊ ಫೈನಲ್ ಕೀ ಬಿಹೇವಿಯರ್, ಸ್ಟೂಡೆಂಟ್ ಶುಡ್ ಸ್ಪೆಂಡ್ ಅಬೌಟ್ 60 to 70% of their time on tasks that allow almost complete understanding of the material being taught with only occasional errors. ನೋಡಿ, ಟೀಚರ್ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಕಲಿಯೋದಕ್ಕೆ ಸ್ಟೂಡೆಂಟ್ಸ್ ಶುಡ್ ಸ್ಪೆಂಡ್ ಅಟ್ಲೀಸ್ಟ್ ಎಷ್ಟು 60 to 70% ಆಫ್ ಟೈಮ್, ಒಂದು ಒಕೇಶ್ನಲ್ ಎರರ್ ಬಿಟ್ಟು 60 to 70% ಆಫ್ ಟೈಮ್ನ ಅದರಲ್ಲಿ ಇನ್ವೆಸ್ಟ್ ಮಾಡಿ ಅವನಲ್ಲಿ ರಿಫ್ಲೆಕ್ಟ್ ಆಗಬೇಕು. ಅದು ಕಲ್ತಿರೋದನ್ನ ರಿಫ್ಲೆಕ್ಟ್ ಆಗಬೇಕು ಅವನಲ್ಲಿ. ಆ ಥರ ಮತ್ತು ಒಂದು ಬಿಹೇವಿಯರ್ ಚೇಂಜ್ ಇರ್ಬೋದು ಅಥವಾ ಪ್ರೊಡ್ಯೂಸ್ ಲರ್ನಿಂಗ್ ಇರ್ಬೋದು. ಅದೆಲ್ಲ ಬಂದ್ಬಿಟ್ಟು ಸ್ಟೂಡೆಂಟ್ ಸಕ್ಸಸ್ ರೇಟ್ನ ಡಿಫೈನ್ ಮಾಡುತ್ತೆ. ವಿತ್ ಈಸಿ ಟು ಗ್ರ್ಯಾಪ್ಸ್ ಸ್ಟೆಪ್ ಆಫ್ ದ ನ್ಯೂ ಮೆಟೀರಿಯಲ್. ದಿಸ್ ಕಮ್ಸ್ ಅಂಡರ್ ದ ಸ್ಟೂಡೆಂಟ್ ಸಕ್ಸಸ್ ರೇಟ್. ಓಕೆ, ಫೈನಲಿ ರೀಟೀಚಿಂಗ್ ಆ್ಯಂಡ್ ಕರೆಕ್ಟಿವ್ ಇನ್ಸ್ಟ್ರಕ್ಷನ್ ಡಿಫ್ರೆನ್ಸ್ ಏನು ಅಂದರೆ, ಸೊ ರೀಟೀಚಿಂಗಲ್ಲಿ ಸ್ಟೂಡೆಂಟ್ಸ್ಗೆ ಅರ್ಥ ಆಗಿಲ್ಲ ಅಂದರೆ ಪ್ರೆಸೆಂಟ್ ದ ಇನ್ಫಾರ್ಮೇಷನ್ ಯೂಸಿಂಗ್ ದ ಸೇಮ್ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ ಇಂಪ್ಲಿಮೆಂಟೆಡ್ ಡ್ಯೂರಿಂಗ್ ದ ಇನಿಷಿಯಲ್ ಇನ್ಸ್ಟ್ರಕ್ಷನ್. ನಾವು ಇನಿಷಿಯಲ್ ಆಗಿ ಫಸ್ಟಿಗೆ ಏನು ಟೀಚ್ ಮಾಡಿದ್ವಿ ಅದೇ ಇನ್ಸ್ಟ್ರಕ್ಷನ್ ಮೆಟೀರಿಯಲ್ನ ಮತ್ತು ಅದೇ ಟೀಚಿಂಗ್ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ರೀಟೀಚಿಂಗ್ ಟೀಚಿಂಗ್ ಮಾಡ್ತೀವಲ್ಲ ಅದನ್ನು ರೀಟೀಚಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ರಿವ್ಯೂ ದ ವರ್ಕ್ಶೀಟ್ ಇರ್ಬೋದು, ಕ್ವಿಝ್ ಇರ್ಬೋದು, ಟೆಸ್ಟ್ ಇರ್ಬೋದು, ಅಥವಾ ಅಸೈನ್ ಅಡಿಷನಲ್ ರಿಟರ್ನ್ ವರ್ಕ್ ಫಾರ್ ದ ಸ್ಟೂಡೆಂಟ್ಸ್ ಟು ಕಂಪ್ಲೀಟ್ ದಟ್ ಒನ್. ಕರೆಕ್ಟಿವ್ ಇನ್ಸ್ಟ್ರಕ್ಷನ್ ಅಂದರೆ ನಾವು ಫಸ್ಟ್ ಏನು ಟೀಚಿಂಗ್ ಮಾಡಿದ್ವಿ ಅದು ಸ್ಟೂಡೆಂಟ್ಸಿಗೆ ಅರ್ಥ ಆಗಿರೋದಿಲ್ಲ. ಸೊ ನಾವು ಟೀಚಿಂಗ್ ಮೆಥಡ್ನ ಅಥವಾ ಟೀಚಿಂಗ್ ಟೆಕ್ನಿಕ್ಸ್ನ ಚೇಂಜಸ್ ಮಾಡಿಕೊಂಡು ಮತ್ತೆ ಪ್ರೆಸೆಂಟ್ ಮಾಡೋದಿದೆಯಲ್ಲ ಅದನ್ನು ನಾವು ಕರೆಕ್ಟಿವ್ ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಪ್ರೆಸೆಂಟ್ ದ ಇನ್ಫಾರ್ಮೇಷನ್ ಯೂಸಿಂಗ್ ಡಿಫ್ರೆಂಟ್ ಇನ್ಸ್ಟ್ರಕ್ಷನ್ ಸ್ಟ್ರಾಟಜೀಸ್ ದೆನ್ ವರ್ ಪ್ರೆಸೆಂಟೆಡ್ ಡ್ಯೂರಿಂಗ್ ದ ಇನಿಷಿಯಲ್ stages. Okay, this is the corrective teaching. Okay, next ಆದರೆ ಒಂದು 5 ಕ್ವಶನ್ಸ್ನ ನಾವು ನೋಡೋಣ. ಇಲ್ಲಿ ಫಸ್ಟ್ ಒನ್ನು ಇಂಪಾರ್ಟೆಂಟ್ ಕ್ವಶನ್ಸ್. ದ ಬುಕ್ ಇಮೇಲ್ ಆರ್ ಆನ್ ಎಜುಕೇಷನ್ ಆನ್ ದ ನೇಚರ್ ಆಫ್ ಎಜುಕೇಷನ್ ಆ್ಯಂಡ್ ಮ್ಯಾನ್ ಈಸ್ ರಿಟನ್ ಬೈ. ಈ ಬುಕ್ ಯಾರು ಬರೆದಿರೋದು? ಇಮೇಲ್ ಅಥವಾ ಆನ್ ಎಜುಕೇಷನ್ ಆನ್ ದ ನೇಚರ್ ಆಫ್ ಎಜುಕೇಷನ್. ಅರಿಸ್ಟಾಟಲ್ಲ, ಪ್ಲೇಟೋನ, ಜಾನ್ ಡೇವ್ಯೂ ಅಥವಾ ರೋಸೋ. ಯಾರು ಬರೆದಿರೋದು ಅಂದರೆ ದ ಕರೆಕ್ಟ್ ಆನ್ಸರ್ ಈಸ್ ರೋಸೋ. ನೆಕ್ಸ್ಟ್, ದ ವಾಲ್ಡೋರ್ಫ್ ಎಜುಕೇಷನ್ ಅಪ್ರೋಚ್. ದ ವಾಲ್ಡೋರ್ಫ್ ಎಜುಕೇಷನ್ ಅಪ್ರೋಚ್ ಎನ್ಕರೇಜಸ್ ದ ಬ್ಯಾಲೆನ್ಸ್ ಡೆವಲಪ್ಮೆಂಟ್ ಆಫ್. ದ ವಾಲ್ಡೋರ್ಫ್ ಎಜುಕೇಷನ್ ಅಪ್ರೋಚ್ ಅಂತ ಒಂದಿದೆ, ದಟ್ ಎನ್ಕರೇಜಸ್ ದ ಬ್ಯಾಲೆನ್ಸ್ ಡೆವಲಪ್ಮೆಂಟ್ ಆಫ್ ಯಾರ್ದು? ಹೆಡ್ ಆ್ಯಂಡ್ ಹಾರ್ಟ, ಹೆಡ್ ಆ್ಯಂಡ್ ಹ್ಯಾಂಡ್ಸ, ಹಾರ್ಟ್ ಆ್ಯಂಡ್ ಹೆಡ್ಸ, ಹೆಡ್ ಹಾರ್ಟ್ ಹ್ಯಾಂಡ್ಸ್. ಅಂದರೆ ಕರೆಕ್ಟ್ ಆನ್ಸರ್ ಇಸ್ ಡಿ, ಹೆಡ್ ಹಾರ್ಟ್ ಆ್ಯಂಡ್ ಹ್ಯಾಂಡ್ಸ್. ನೆಕ್ಸ್ಟು, ಪಿಡಾಗೋಗಿ ಈಸ್ ದ ಗ್ರೀಕ್ ವರ್ಡ್ ವಿಚ್ ಲಿಟ್ರಲಿ ಮೀನ್ಸ್. ಏನು ಮೀನ್ಸ್ ಪಿಡಾಗೋಗಿ ಅಂದರೆ? ಪಿಡಾಗೋಜಿ ಅನ್ಬೋದು, ಪಿಡಾಗೋಗಿ ಅನ್ಬೋದು. ಟು ಅಂಡರ್ಸ್ಟ್ಯಾಂಡ್ ದ ಚೈಲ್ಡ್ ಅಥವಾ ಟು ಗೈಡ್ ದ ಚೈಲ್ಡ್ ಅಥವಾ ಟು ಎಜುಕೇಟ್ ದ ಚೈಲ್ಡ್ ಅಥವಾ ಟು ಲೀಡ್ ದ ಚೈಲ್ಡ್. The correct answer is to lead the child. And next one, in John Dewey's student-centered approach of learning, the role of a teacher is of a. ಯಾವ ರೋಲ್ ಇರಬೇಕು ಅಂದರೆ ಫಾರ್ಮಲ್ ಅಥಾರಿಟಿನ, ಡೆಲಿಗೇಟರ, ಇನ್ಸ್ಟ್ರಕ್ಟರ ಅಥವಾ ಫೆಸಿಲಿಟೇಟರ್, ಯಾವ ರೋಲ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ ಅಂದರೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಫೆಸಿಲಿಟೇಟರ್ ರೋಲ್. ಓಕೆ, ನೆಕ್ಸ್ಟ್ ಕ್ವಶನ್. Which of the following attributes characterizes a learner who had to develop the concept? Which of the following attributes characterizes a learner who had to develop the concept? The answers are: the learner can identify the attributes of the concept, the learner can summarize the ideas shared about the concept, or the learner can distinguish the examples from the non-examples, or the learner gets a failing grade in the test given after the concept can be discussed. The correct answer here is D. Okay, so ಇಲ್ಲಿಗೆ ನಾನು ಈ ಟೀಚಿಂಗ್ ಆಪ್ಟಿಟ್ಯೂಡ್ ಫಸ್ಟ್ ಸೆಷನ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಯು ಎಂಜಾಯ್ ದಿಸ್ ಸೆಷನ್. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಸೆಷನಲ್ಲಿ ಟೀಚಿಂಗ್ ಲೆವೆಲ್ಸ್ನ ಹೇಳ್ತೀನಿ. ಮೆಮೊರಿ ಲೆವೆಲ್ಲು, ಅಂಡರ್ಸ್ಟ್ಯಾಂಡಿಂಗ್ ಮತ್ತು ರಿಫ್ಲೆಕ್ಟಿವ್ ಲೆವೆಲ್ ಆ್ಯಂಡ್ ಅದರ್ ಕಾನ್ಸೆಪ್ಟ್ಸ್ನ ಕವರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.